ಪೋಷಿಸಿದ ನೀನು ಬ್ರಹ್ಮಚಾರಿ, ನನ್ನ ಗುರು ಮತ್ತು ತಪಸ್ವಿ. ಆದರೂ ನಾವು ಹಂಚಿಕೊಂಡ ಬಂಧವನ್ನು ನೀನು ಮುರಿದುಕೊಂಡಿದ್ದೀಯಾ. ನಾನು ನಿನ್ನನ್ನು ಶಪಿಸುತ್ತೇನೆರಾ ಸುಕುಮಾರಿ, ನಿನ್ನ ಹೆಂಡತಿಯಾಗುತ್ತಾಳೆ. ಆದರೆ ಆ ದಿನದಿಂದ ಅವಳು ಮತ್ತು ಎಲ್ಲಾ ಪುರುಷರು ನಿನ್ನನ್ನು ಮಂದದಂತೆ ನೋಡುತ್ತಾರೆ. ಕೋಪದಲ್ಲಿ ಮುಳುಗಿದ ನಾರದನು ಇದಕ್ಕೆ ಪ್ರತಿಯಾಗಿ ಪಾರ್ವತನನ್ನು ಶಪಿಸಿದನು. ನಿನಗೆ ದೊಡ್ಡ ತಪಸ್ವಿ ಅರ್ಹತೆ ಮತ್ತು ಸದ್ಗುಣವಿದ್ದರೂ ನೀನು ಸ್ವರ್ಗಕ್ಕೆ ಹೋಗುವುದರಲ್ಲಿ ಯಶಸ್ವಿಯಾಗುವುದಿಲ್ಲ. ಕೋಪಗೊಂಡ ಆನೆಗಳಂತೆ ಇಬ್ಬರು ಋಷಿಗಳು ಪರಸ್ಪರರ ವಿರುದ್ಧ ಹೊತ್ತಿ ಉರಿಯುತ್ತಿದ್ದರು. ಅದೃಷ್ಟವು ಹೊಂದುವಂತೆ ನಾರದನು ಮದುವೆಯಲ್ಲಿ ಸುಕುಮಾರಿಯ ಕೈಯನ್ನು ಪಡೆದನು. ಆದಾಗ್ಯೂ ಶಾಪವು ಹಿಡಿದುಕೊಂಡಿತು ಮತ್ತು ಅವರ ಮದುವೆಯ ನಂತರ ಅವಳು ಮಂದದಂತಹ ಮುಖದಿಂದ ಅವನನ್ನು ನೋಡಿದಳು. ಆದರೂ ಅವಳ ಭಕ್ತಿ ಅಚಲವಾಗಿ ಉಳಿಯಿತು. ಅವಳು ತನ್ನನ್ನು ಸಂಪೂರ್ಣವಾಗಿ ತನ್ನ ಒಡೆಯನಿಗೆ ಅರ್ಪಿಸಿಕೊಂಡಳು. ಅವನ ಭೌತಿಕ ರೂಪವನ್ನು ಕಡೆಗಣಿಸಿದಳು. ಒಂದು ದಿನ ಪರ್ವತನು ನಿರ್ಜನವಾದ ಕಾಡಿನ ಮೂಲಕ ಅಲೆದಾಡುತ್ತಿದ್ದಾಗ ಅವನು ನಾರದನನ್ನು ಎದುರಿಸಿದನು. ಇನ್ನು ಶಾಪದಿಂದ ಪ್ರಭಾವಿತನಾಗಿದ್ದ ನಾರದನು ತನ್ನ ಸೋದರಳಿಯನನ್ನು ನೋಡಿ ಸಂತೋಷಪಟ್ಟನು ಮತ್ತು ಕ್ಷಮೆ ಕೇಳಿದನು. ಪಾರ್ವತನೂ ಸಹ ವಿಮೋಚನೆಯನ್ನು ಕೋರಿದನು. ಅವನು ಹಠಾತ್ ಪ್ರವೃತ್ತಿಯಲ್ಲಿ ವರ್ತಿಸಿದ್ದನ್ನು ಒಪ್ಪಿಕೊಂಡನು. ಇಬ್ಬರು ಋಷಿಗಳು ಪರಸ್ಪರ ಶಾಪಗಳಿಂದ ಮುಕ್ತರಾದರು. ತನ್ನ ಗಂಡನ ನಿಜವಾದ ರೂಪವನ್ನು ನೋಡಿದ ನಂತರ ಸುಕುಮಾರಿ ಗೊಂದಲದಲ್ಲಿ ಓಡಿ ಹೋದಳು. ಅವನನ್ನು ಬೇರೆಯವರು ಎಂದು ತಪ್ಪಾಗಿ ಭಾವಿಸಿದಳು. ಪಾರ್ವತಿಯು ಅವಳಿಗೆ ಭರವಸೆ ನೀಡಿದಳು, ಇದು ನಿಜವಾಗಿಯೂ ನಿಮ್ಮ ಒಡೆಯನಾದ ನಾರದ. ಅವನು ನಿಮ್ಮೊಂದಿಗೆ ಒಂದೇ ಆತ್ಮದ ಸದ್ಗುಣಶೀಲ ವ್ಯಕ್ತಿಯಾದ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ಋಷಿ. ಪಾರ್ವತನ ಮಾತುಗಳಿಂದ ಮನವರಿಕೆಗೊಂಡು ಶಾಪದಿಂದ ಮುಕ್ತಳಾದ ಸುಕುಮಾರಿ ತನ್ನ ಸಮಚಿತ್ತವನ್ನು ಮರಳಿ ಪಡೆದರು. ಅವರ ಬಂಧವನ್ನು ಪುನಃಸ್ಥಾಪಿಸಿದ ನಂತರ ಪರ್ವತನು ಸ್ವರ್ಗಕ್ಕೆ ತೆರಳಿದಾಗ ನಾರದನು ತನ್ನ ನಿಷ್ಠಾವಂತ ಹೆಂಡತಿಯೊಂದಿಗೆ ಮನೆಗೆ ಮರಳಿದನು. ಈ ಕಟುವಾದ ಕಥೆಯು ಮಾನವ ಸಂಬಂಧಗಳ ಸಂಕೀರ್ಣತೆಗಳಿಗೆ ಮತ್ತು ಕ್ಷಮೆಯ ಪರಿವರ್ತನೆಯ ಶಕ್ತಿಗೆ ಸಾಕ್ಷಿಯಾಗಿದೆ. ನಾರದನೊಂದಿಗಿನ ಸಂಭಾಷಣೆಯ ನಡುವೆಯೇ ರಾಜ ಯುಧಿಷ್ಠಿರನು ಚಿನ್ನದ ಮಲವಿಸರ್ಜನೆಯನ್ನು ಹೊಂದಿರುವ ಮಗುವಿನ ಜನನದ ಬಗ್ಗೆ ಕೇಳಲು ಕೇಳಿದನು. ನಾರದನು ಈ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಅದು ಅವನು ಮತ್ತು ಅವನ ಸೋದರಳಿಯ ಮಹಾನ್ ತಪಸ್ವಿ ಪರ್ವತ ಎಲ್ಲಾ ವಿಜಯಶಾಲಿ ರಾಜರಲ್ಲಿ ಅಗ್ರಗಣ್ಯನಾದ ಸುಂಜಯನನ್ನು ಭೇಟಿ ಮಾಡಿದಾಗ ಪ್ರಾರಂಭವಾಯಿತು. ಅವರ ಉಪಸ್ಥಿತಿಯಿಂದ ಗೌರವಾನ್ವಿತನಾದ ಸುಂಜಯನು ವರವನ್ನು ಪಡೆಯಲು ಅವರ ಮಾರ್ಗದರ್ಶನವನ್ನು ಕೇಳಿದನು. ಪರ್ವತನು ತನಗೆ ಸಂತೋಷವನ್ನು ತರುವ ಬಗ್ಗೆ ಯೋಚಿಸುವಂತೆ ಸಲಹೆ ನೀಡಿದನು. ಆದರೆ ತನ್ನ ಬಯಕೆಯ ಸಂಭಾವ್ಯ ಪರಿಣಾಮಗಳನ್ನು ಪರಿಗಣಿಸುವಂತೆ ಎಚ್ಚರಿಸಿದನು. ಸುಂಜಯನು ಆಳವಾಗಿ ಯೋಚಿಸಿದನು ಮತ್ತು ಅಂತಿಮವಾಗಿ ವೀರಶಕ್ತಿಯುತ ತನ್ನ ಪ್ರತಿಜ್ಞೆಯಲ್ಲಿ ದೃಢವಾದ ದೀರ್ಘಾಯುಷ್ಯ, ಅತ್ಯಂತ ಆಶೀರ್ವಾದ ಮತ್ತು ಇಂದ್ರನಿಗೆ ಸಮಾನವಾದ ವೈಭವವನ್ನು ಹೊಂದಿರುವ ಮಗನನ್ನು ವಿನಂತಿಸಿದನು. ಪರ್ವತನು ವರವನ್ನು ನೀಡಿದನು, ಆದರೆ ಒಂದು ಎಚ್ಚರಿಕೆಯೊಂದಿಗೆ, ಮಗುವು ದೀರ್ಘಕಾಲ ಬದುಕುವುದಿಲ್ಲ, ಏಕೆಂದರೆ ಅಂತಹ ಮಗನಿಗಾಗಿ ಸುಂಜಯನ ಬಯಕೆಯನ್ನು ಇಂದ್ರನ ಅಧಿಕಾರಕ್ಕೆ ಸವಾಲಾಗಿ ನೋಡಲಾಯಿತು. ಆದಾಗ್ಯೂ ತನ್ನ ಮಗನನ್ನು ಇಂದ್ರನ ಕೋಪದಿಂದ ರಕ್ಷಿಸುವಂತೆ ಪರ್ವತನು ಸುಂಜಯನನ್ನು ಎಚ್ಚರಿಸಿದನು. ಈ ಎಚ್ಚರಿಕೆಯ ಹೊರತಾಗಿಯೂ ಪರ್ವತನ ತಪಸ್ವಿ ಯೋಗ್ಯತೆಯ ಮೂಲಕ ತನ್ನ ಮಗನು ದೀರ್ಘಕಾಲ ಬದುಕಬೇಕೆಂದು ಸುಂಜಯನನ್ನು ವಿನಂತಿಸಿದನು. ನಾರದನು ತನ್ನ ಕಥೆಯನ್ನು ಮುಂದುವರಿಸಿದಾಗ ಸ್ವಲ್ಪ ಸಮಯದ ನಂತರ ಸುಂಜಯನನ್ನು ಸುವರ್ಣಶಾಂತಿವಿನೆಂಬ ಮಗನಿಂದ ಆಶೀರ್ವದಿಸಲಾಯಿತು. ಅವನು ಶಕ್ತಿಯುತ ಮತ್ತು ಶಕ್ತಿಯುತನಾಗಿ ಬೆಳೆದನು ಎಂದು ಬಹಿರಂಗಪಡಿಸಿದನು. ಆದಾಗ್ಯೂ ಮಗನು ದೊಡ್ಡವನಾದಾಗ ಅವನ ಕೈಯಿಂದ ಅವಮಾನಕ್ಕೊಳಗಾಗುತ್ತಾನೆ ಎಂಬ ಭಯದಿಂದ ಇಂದ್ರನು ರಾಜಕುಮಾರನನ್ನು ಕೊಲ್ಲಲು ತನ್ನ ಆಕಾಶ ಶಸ್ತ್ರವಾದ ತಂಡ ಅನ್ನು ಕಳುಹಿಸಿದನು. ಚಂಡಮಾರುತದ ರೂಪದಲ್ಲಿರುವ ಹುಲಿ ತನ್ನ ದಾಳಿಯೊಂದಿಗೆ ಭಾಗೀರಥಿ ನದಿಯ ದಡದಲ್ಲಿ
ಆಟವಾಡುತ್ತಿದ್ದ ಹುಡುಗನ ಮೇಲೆ ಬಿದ್ದು ಶಿಶುವಿನ ರಾಜಕುಮಾರನು ಹುಲಿಯಿಂದ ಜಜ್ಜಲ್ಪಟ್ಟಾಗ ತೀವ್ರವಾಗಿ ನಡುಗಿದನು ಮತ್ತು ಶೀಘ್ರದಲ್ಲೇ ಭೂಮಿಯ ಮೇಲೆ ಪ್ರಾಣ ಬಿಟ್ಟು ಬಿದ್ದನು. ಅವನ ದಾದಿಯು ದುಃಖದಿಂದ ಕೂಗಿದಳು ಮತ್ತು ಅವಳ ಕೂಗುಗಳನ್ನು ಕೇಳಿದ ಸುಂಜೆಯ ಸ್ಥಳಕ್ಕೆ ಧಾವಿಸಿ ತನ್ನ ಮಗನು ನಿರ್ಜೀವವಾಗಿ ಬಿದ್ದಿರುವುದನ್ನು ಕಂಡಳು. ದುಃಖದಿಂದ ಬಳಲುತ್ತಿದ್ದ ಸುಂಜೆಯನ ಮನಸ್ಸಿನಲ್ಲಿ ನಾರದನು ತನ್ನ ಮುಂದೆ ಬಂದು ರಾಜನಿಗೆ ಸಾಂತ್ವನ ನೀಡುವ ಕಥೆಗಳನ್ನು ಓದಿದ್ದನು. ಇಂದ್ರನ ಅನುಮತಿಯೊಂದಿಗೆ ನಾರದನು ಸುಂಜೆಯನ ಮಗುವನ್ನು ಮತ್ತೆ ಜೀವಂತಗೊಳಿಸಿದನು. ರಾಜಕುಮಾರ ಸುವರ್ಣಶಾಂತಿವಿನ್ ತನ್ನ ಹೆತ್ತವರನ್ನು ಸಂತೋಷಪಡಿಸಿದನು ಮತ್ತು ಅಂತಿಮವಾಗಿ ತನ್ನ ತಂದೆಯ ನಿಧನದ ನಂತರ ಸಿಂಹಾಸನವನ್ನು ಏರಿದನು. ವರ್ಷಗಳ ಕಾಲ ಆಳಿದನು. ಅವನು ಅನೇಕ ಮಹಾನ್ ತ್ಯಾಗಗಳನ್ನು ಮಾಡಿ ದೇವರುಗಳನ್ನು ಮತ್ತು ಪಿತೃಗಳನ್ನು ತನ್ನ ವೈಭವದಿಂದ ತೃಪ್ತಿಪಡಿಸಿದನು. ಅವನು ಅನೇಕ ಪುತ್ರರನ್ನು ಸೃಷ್ಟಿಸಿದನು. ಅವರು ರಾಜಮನೆತನವನ್ನು ಹೆಚ್ಚಿಸಿದರು. ಅಂತಿಮವಾಗಿ ಸುವರ್ಣಶಿವನ ನಿಧನರಾದರು. ಆದರೆ ನಾರದನು ರಾಜ ಯುಧಿಷ್ಠಿರನಿಗೆ ತನ್ನ ದುಃಖವನ್ನು ನಿವಾರಿಸಲು ಮತ್ತು ತನ್ನ ರಾಜ್ಯದ ಸಮೃದ್ಧ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಉನ್ನತ ಮತ್ತು ದೊಡ್ಡ ತ್ಯಾಗಗಳನ್ನು ಮುಂದುವರಿಸಲು ಸಲಹೆ ನೀಡಿದನು. ನಾರದನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ಆತನು ರಾಜ ಯುಧಿಷ್ಠಿರನನ್ನು ಎದ್ದು ತನ್ನ ಪೂರ್ವಜರ ರಾಜ್ಯದ ಹೊರೆಯನ್ನು ಹೊತ್ತುಕೊಳ್ಳುವಂತೆ ಸುವರ್ಣಶಾಂತಿವಿನಂತೆ ಒತ್ತಾಯಿಸಿದನು. ದ್ವೀಪದಲ್ಲಿ ಜನಿಸಿದ ಋಷಿ ವ್ಯಾಸನು ರಾಜ ಯುಧಿಷ್ಠಿರನ ಮುಂದೆ ನಿಂತನು. ಅವನ ಕಣ್ಣುಗಳು ಕರುಣೆ ಮತ್ತು ಬುದ್ಧಿವಂತಿಕೆಯಿಂದ ತುಂಬಿದವು. ರಾಜನ ದುಃಖವು ಇನ್ನೂ ಉಳಿದಿತ್ತು. ಸ್ಪಷ್ಟವಾದ ಭಾರವು ಅವನನ್ನು ಉಸಿರುಗಟ್ಟಿಸುವಂತೆ ತೋರುತ್ತಿತ್ತು. ವ್ಯಾಸನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ರಾಜನ ತೊಂದರೆಗೊಳಗಾದ ಉದಯವನ್ನು ಶಮನಗೊಳಿಸಿದವು. ಕಮಲದ ದಳಗಳಂತೆ ಕಣ್ಣುಗಳ ನೀನು ವ್ಯಾಸನು ಪ್ರಾರಂಭಿಸಿದನು. ಪ್ರಜೆಗಳನ್ನು ರಕ್ಷಿಸುವುದು ರಾಜರ ಕರ್ತವ್ಯವಾಗಿದೆ. ಯಾವಾಗಲೂ ಕರ್ತವ್ಯವನ್ನು ಪಾಲಿಸುವವರು ಕರ್ತವ್ಯವನ್ನು ಸರ್ವಶಕ್ತರೆಂದು ಪರಿಗಣಿಸುತ್ತಾರೆ. ಋಷಿಯ ಧ್ವನಿಯು ಸಂಗೀತದಂತೆ ವೇದಗಳ ಶಾಶ್ವತ ಸತ್ಯಗಳನ್ನು ಪ್ರತಿಧ್ವನಿಸುತ್ತದೆ. ಆದ್ದರಿಂದ ಓ ಭರತ ಕುಲದ ಗೂಳಿಯೇ, ತಪಸ್ಸು ಬ್ರಾಹ್ಮಣರ ಶಾಶ್ವತ ಕರ್ತವ್ಯವಾಗಿದೆ. ಕ್ಷತ್ರಿಯನು ತನ್ನ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ವ್ಯಕ್ತಿಗಳ ರಕ್ಷಕನಾಗಿದ್ದಾನೆ. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ತನ್ನ ಆತ್ಮಸಾಕ್ಷಿಯ ಭಾರದಿಂದ ಸಾಂತ್ವನ ಪಡೆಯುತ್ತಿರುವಂತೆ ಋಷಿಯ ಮೇಲೆ ನೆಟ್ಟವು. ವ್ಯಾಸನು ಸತ್ಯವನ್ನು ಮಾತನಾಡಿದ್ದಾನೆಂದು ಅವನಿಗೆ ತಿಳಿದಿತ್ತು. ಆದರೆ ಯುದ್ಧದ ನೆನಪುಗಳು ಇನ್ನೂ ಅವನನ್ನು ಕಾಡುತ್ತಿದ್ದವು. ಅವರು ಕೊಂದವರ ಮುಖಗಳು ಅವನ ಮನಸ್ಸಿನಲ್ಲಿ ರಾಕ್ಷಸರಂತೆ ಉಳಿದವು. ಅವರ ಕೂಗುಗಳು ಅವನ ಹೃದಯದ ಕೋಣೆಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ವ್ಯಾಸನು ರಾಜನ ಸಂಕಟವನ್ನು ಅರಿತುಕೊಂಡನು ಮತ್ತು ಅವನ ಮಾತುಗಳು ಯುಧಿಷ್ಠಿರನನ್ನು ಅವನ ದುಃಖದಿಂದ ಪ್ರಚೋದಿಸಲು ಸೌಮ್ಯವಾದ ಪ್ರಚೋದನೆಯನ್ನು ನೀಡಿತು. ಐಹಿಕ ಆಸ್ತಿಗಳಿಗೆ ವ್ಯಸನಿಯಾಗಿ ಆರೋಗ್ಯಕರ ನಿರ್ಬಂಧಗಳನ್ನು ಉಲ್ಲಂಘಿಸುವ ಸಾಮಾಜಿಕ ಸಮರಸಕ್ಕೆ ವಿರುದ್ಧವಾದ ಅಪರಾಧಿಯನ್ನು ಬಲವಾದ ಕೈಯಿಂದ ಶಿಕ್ಷಿಸಬೇಕು. ಋಷಿಯ ಧ್ವನಿಯು ದೃಢವಾಗಿತ್ತು. ಆದರೆ ದಯೆಯಿಂದ ರಾಜನನ್ನು ನೀತಿಯ ಹಾದಿಯಲ್ಲಿ ಮಾರ್ಗದರ್ಶನ ಮಾಡಿತು. ಯುಧಿಷ್ಠಿರನ ಪ್ರತಿಕ್ರಿಯೆಯು ಒಂದು ನಿಟ್ಟುಸಿರು, ಒಂದು ಆಳವಾದ ಉಸಿರಿನಂತಿತ್ತು. ಅದು ಅವನ ಎದೆಯಿಂದ ಸ್ವಲ್ಪ ಉದ್ವೇಗವನ್ನು ಬಿಡುಗಡೆ ಮಾಡಿದಂತೆ ತೋರುತ್ತಿತ್ತು. ಓ ದೊಡ್ಡ ತಪಸ್ವಿಯೇ, ನಿನ್ನ ತುಟಿಗಳಿಂದ ಬೀಳುವ ಪದಗಳನ್ನು ನಾನು ಅನುಮಾನಿಸುವುದಿಲ್ಲ. ನೈತಿಕತೆ ಮತ್ತು ಕರ್ತವ್ಯಕ್ಕೆ ಸಂಬಂಧಿಸಿದ ಎಲ್ಲವೂ ನಿನಗೆ ಚೆನ್ನಾಗಿ ತಿಳಿದಿದೆ. ರಾಜನ ಧ್ವನಿಯು ನಡುಗಿತು. ಅವನ ದುಃಖದ ಆಳವನ್ನು ಬಹಿರಂಗಪಡಿಸಿತು. ವ್ಯಾಸನು ಸಹಾನುಭೂತಿಯಿಂದ ತಲೆಯಾಡಿಸಿದನು. ಅವನ ಕಣ್ಣುಗಳು ತಿಳುವಳಿಕೆಯಿಂದ ತುಂಬಿದವು. ಓ ಭರತನೇ, ಮನುಷ್ಯನು ಎಲ್ಲ ಒಳ್ಳೆಯ ಅಥವಾ ಕೆಟ್ಟ ಕೃತ್ಯಗಳನ್ನು ಮಾಡಿದರೆ, ಪರಮ ಪುರುಷನಿಂದ ಒತ್ತಾಯಿಸಲ್ಪಟ್ಟಿದ್ದರೆ, ಆ ಕ್ರಿಯೆಗಳ ಫಲವು ಪರಮ ಪುರುಷನಿಗೆ ಅಂಟಿಕೊಳ್ಳಬೇಕು. ಋಷಿಯ ಮಾತುಗಳು ಕರ್ಮ ಮತ್ತು ವಿಧಿಯ ರಹಸ್ಯವನ್ನು ಬೆಳಗಿಸುವ ಒಗಟಿನ ತುಣುಕಿನಂತೆ ಇದ್ದವು. ವ್ಯಾಸನು ಮಾತನಾಡುತ್ತಿದ್ದಂತೆ
ರಾಜನ ದುಃಖವು ಹೆಚ್ಚಾಗತೊಡಗಿತು. ಅದರ ಬದಲಿಗೆ ಸ್ಪಷ್ಟತೆಯ ಭಾವವು ಹುಟ್ಟಿಕೊಂಡಿತು. ಅವನು ಇತರರ ಕ್ರಿಯೆಗಳಿಗೆ ತಾನು ಜವಾಬ್ದಾರರಲ್ಲ, ಬದಲಿಗೆ ತನ್ನ ಸ್ವಂತ ಆಯ್ಕೆಗಳಿಗೆ ತಾನೇ ಜವಾಬ್ದಾರನೆಂದು ಅವನು ಕಂಡನು. ಮನುಷ್ಯನು ತನ್ನ ಎಲ್ಲಾ ಸದ್ಗುಣ ಮತ್ತು ಪಾಪದ ಕಾರ್ಯಗಳ ಏಜೆಂಟ್ ಆಗಿದ್ದರೆ ಅಲ್ಲಿ ಯಾರೂ ಇಲ್ಲ ಎಂದು ವ್ಯಾಸನು ಮುಂದುವರಿಸಿದನು. ಮತ್ತು ಆದ್ದರಿಂದ ನೀನು ಮಾಡಿದ ಯಾವುದೇ ಕಾರ್ಯವು ನಿನ್ನ ಮೇಲೆ ಕೆಟ್ಟ ಪರಿಣಾಮಗಳನ್ನು ತರಲು ಸಾಧ್ಯವಿಲ್ಲ. ರಾಜನ ಮುಖವು ಮುಖವಾಡದಂತೆ ತನ್ನೊಳಗೆ ಇನ್ನೂ ಉಲ್ಬಣಗೊಂಡಿದ್ದ ಗಲಭೆಯನ್ನು ಮರೆಮಾಡುತ್ತಿತ್ತು. ಆದರೆ ಅವನು ವ್ಯಾಸನ ಮಾತುಗಳನ್ನು ಕೇಳುತ್ತಿದ್ದಂತೆ ಅವನು ಭರವಸೆಯ ಮಿನುಗುವಿಕೆಯನ್ನು ಕಾಣಲಾರಂಭಿಸಿದನು. ತನ್ನ ಕ್ರಿಯೆಗಳಿಗೆ ಪರಿಣಾಮಗಳಿವೆ ಎಂದು ಅವನು ಅರಿತುಕೊಂಡನು. ಆದರೆ ಸೂರ್ಯನು ಯುದ್ಧ ಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಮುಳುಗಿ ನಿರ್ಜನ ಭೂಪ್ರದೇಶದ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಬುದ್ಧಿವಂತ ಮತ್ತು ಪೂಜ್ಯ ಅಜ್ಜ ವ್ಯಾಸನ ಮುಂದೆ ನಿಂತನು. ಮಹಾಯುದ್ಧದಲ್ಲಿ ಕಳೆದುಹೋದ ಅಸಂಖ್ಯಾತ ಜೀವಗಳ ಬಗ್ಗೆ ಮಾತನಾಡುವಾಗ ಅವನ ಕಣ್ಣುಗಳು ದುಃಖ ಮತ್ತು ಪಶ್ಚಾತ್ತಾಪದಿಂದ ತುಂಬಿದವು. ಮಕ್ಕಳು ಮತ್ತು ಮೊಮ್ಮಕ್ಕಳು, ಸಹೋದರರು ಮತ್ತು ತಂದೆ, ಮಾವ ಮತ್ತು ಗುರುಗಳು, ತಾಯಿಯ ಚಿಕ್ಕಪ್ಪ ಮತ್ತು ಸೋದರಿಯರು, ಅನೇಕ ಉನ್ನತ ಆತ್ಮದ ಕ್ಷತ್ರಿಯರು, ಮದುವೆಯಿಂದ ಸಂಬಂಧಿಕರು, ಸ್ನೇಹಿತರು, ಸಹಚರರು, ಸಹೋದರಿಯ ಪುತ್ರರು ಮತ್ತು ಸಂಬಂಧಿಕರು ಯುಧಿಷ್ಠಿರನು ಭಾವೋದ್ರೇಕದಿಂದ ನಡುಗುತ್ತಿರುವ ಅವನ ಧ್ವನಿಯಲ್ಲಿ ಅವರೆಲ್ಲರನ್ನೂ ಪಟ್ಟಿ ಮಾಡಿದನು. ನಾನು ರಾಜ್ಯಕ್ಕಾಗಿ ನನ್ನ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ ಈ ಮಹಾನ್ ವ್ಯಕ್ತಿಗಳ ಹತ್ಯೆಗೆ ಕಾರಣನಾಗಿದ್ದೇನೆ. ವ್ಯಾಸನು ಯುಧಿಷ್ಠಿರನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಕಣ್ಣುಗಳು ಕರುಣೆ ಮತ್ತು ತಿಳುವಳಿಕೆಯಿಂದ ತುಂಬಿದವು. ಯುವ ರಾಜನು ತಪ್ಪಿತಸ್ಥ ಯೋಧರ ನೆನಪುಗಳಿಂದ ಕಾಡಲ್ಪಟ್ಟ ಅಪರಾಧ ಮತ್ತು ದುಃಖದಿಂದ ಮುಳುಗಿ ಹೋದನೆಂದು ಅವನಿಗೆ ತಿಳಿದಿತ್ತು. ರಾಜನೇ, ಒಬ್ಬ ಕ್ಷತ್ರಿಯನ ಕರ್ತವ್ಯಗಳನ್ನು ಸ್ಮರಿಸುತ್ತಾ ವ್ಯಾಸನು ದುಃಖಕ್ಕೆ ದಾರಿ ಬಿಡಬೇಡಿ. ಈ ಧೈರ್ಯಶಾಲಿಗಳು ತಮ್ಮ ಸರಿಯಾದ ಕರ್ತವ್ಯಗಳನ್ನು ಪಾಲಿಸುತ್ತಾ ಭೂಮಿಯ ಮೇಲೆ ದೊಡ್ಡ ಸಮೃದ್ಧಿ ಮತ್ತು ಖ್ಯಾತಿಯನ್ನು ಸಾಧಿಸಿದರು. ಅವರ ನಿಧನಕ್ಕೆ ಸಮಯವೇ ಕಾರಣವಾಗಿತ್ತು. ನೀವು ಅಥವಾ ನಿಮ್ಮ ಸಹೋದರರು ಅಲ್ಲ. ವ್ಯಾಸರ ಮಾತುಗಳನ್ನು ಕೇಳುತ್ತಿದ್ದಂತೆ ಯುಧಿಷ್ಠಿರನ ಕಣ್ಣುಗಳು ಅಗಲವಾದವು. ತನ್ನ ಕ್ರಿಯೆಗಳು ಮಾತ್ರ ಸಾವಿಗೆ ಕಾರಣವಲ್ಲ ಎಂದು ಅವನು ಎಂದಿಗೂ ಭಾವಿಸಿರಲಿಲ್ಲ. ಬುದ್ಧಿವಂತ ವೃದ್ಧ ಋಷಿ ಮಾತನಾಡುವುದನ್ನು ಮುಂದುವರೆಸಿದರು. ಸಮಯವು ಅಂತಿಮ ವಿನಾಶಕವಾಗಿದೆ ಎಂದು ವಿವರಿಸುತ್ತಾ, ಒಲವು ಅಥವಾ ಪೂರ್ವಾಗ್ರಹವಿಲ್ಲದೆ ಜೀವ ಉಸಿರನ್ನು ತೆಗೆದುಕೊಳ್ಳುತ್ತದೆ. ವ್ಯಾಸನು ಹೇಳಿದನು, ದೇವರುಗಳು ಮತ್ತು ಅಸುರ ವರ್ಷಗಳ ಕಾಲ ನಡೆದ ಒಂದು ದೊಡ್ಡ ಯುದ್ಧದಲ್ಲಿ ಪರಸ್ಪರರ ವಿರುದ್ಧ ಹೋರಾಡಿದರು. ದೇವರುಗಳು ದೈತ್ಯರನ್ನು ಕೊಂದು ಸ್ವರ್ಗವನ್ನು ವಶಪಡಿಸಿಕೊಂಡರು. ಅನೇಕ ಬ್ರಾಹ್ಮಣರು ದೇವರಿಂದ ಕೊಲ್ಲಲ್ಪಟ್ಟರು. ಆದರೆ ಅವರು ಸದ್ಗುಣದ ಅಳಿವನ್ನು ಬಯಸಿದ ದುಷ್ಟ ಆತ್ಮದ ವ್ಯಕ್ತಿಗಳಾಗಿದ್ದರು. ವ್ಯಾಸರ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ದೇವರುಗಳು ಮತ್ತು ಅಸುರರ ನಡುವಿನ ಮಹಾ ಯುದ್ಧ, ದೈತ್ಯರ ವಧೆ ಮತ್ತು ಬ್ರಾಹ್ಮಣರ ನಂತರದ ಉದಯವನ್ನು ಅವನು ನೋಡಿದನು. ಪಾಪವು ಕೆಲವೊಮ್ಮೆ ಸದ್ಗುಣದ ರೂಪವನ್ನು ಪಡೆಯುತ್ತದೆ ಮತ್ತು ಪ್ರತಿಯಾಗಿ ಎಂದು ಬುದ್ಧಿವಂತ ವೃದ್ಧ ಋಷಿ ವಿವರಿಸಿದರು. ನಿಮ್ಮಂತಹ ಪುರುಷರು ಎಂದಿಗೂ ನರಕಕ್ಕೆ ಹೋಗುವುದಿಲ್ಲ ಎಂದು ವ್ಯಾಸನು ಯುಧಿಷ್ಠಿರನಿಗೆ ಭರವಸೆ ನೀಡಿದನು. ದೇವರುಗಳು ಅನುಸರಿಸಿದ ಮಾರ್ಗವನ್ನು ನೀವು ಅನುಸರಿಸಿದ್ದೀರಿ. ಓ ಪಾಂಡುವಿನ ಮಗನೇ, ನಿನ್ನನ್ನು ಸಮಾಧಾನಪಡಿಸು, ಏಕೆಂದರೆ ನೀನು ಧರ್ಮಗ್ರಂಥಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದೀಯ. ವ್ಯಾಸ ಮಾತುಗಳನ್ನು ಕೇಳುವಾಗ ಯುಧಿಷ್ಠಿರನ ಮುಖವು ಭರವಸೆಯ ಹೊಳಪಿನಿಂದ ಹೊಳೆಯಿತು. ಆತನ ಹೆಗಲ ಮೇಲೆ ಭಾರವಾದಂತೆ ಭಾಸವಾಯಿತು ಮತ್ತು ಆತನ ಹೃದಯವು ಗುಣವಾಗಲು ಪ್ರಾರಂಭಿಸಿತು. ಬುದ್ಧಿವಂತ ವೃದ್ಧ ಋಷಿಯು ಯುಧಿಷ್ಠಿರನು ತನ್ನ ಪಾಪಗಳಿಗೆ
ಪ್ರಾಯಶ್ಚಿತ್ತವೆಂದು ಧರ್ಮಗ್ರಂಥಗಳು ಸೂಚಿಸುವ ಭವ್ಯವಾದ ಕುದುರೆ ಯಜ್ಞವನ್ನು ಮಾಡಬೇಕೆಂದು ಶಿಫಾರಸು ಮಾಡಿದನು. ವ್ಯಾಸನು, ಓ ಮಹಾರಾಜ, ಈ ಯಜ್ಞಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಎಂದು ಹೇಳಿದನು. ದಟ್ಟವಾದ ಕಾಡಿನ ಮಧ್ಯದಲ್ಲಿ ವ್ಯಾಸನು ಆಳವಾದ ಚಿಂತನೆಯಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ದೂರದಲ್ಲಿ ಆತ್ಮದ ಭಾರವಾದ ವಿಷಯಗಳ ಬಗ್ಗೆ ಯೋಚಿಸುತ್ತಿದ್ದವು. ಅವನು ಭರತನ ಕಡೆಗೆ ತಿರುಗಿ, ನನ್ನ ಮಗನೇ, ಒಬ್ಬನು ಬ್ರಾಹ್ಮಣನನ್ನು ಕೊಲ್ಲುವ ಘೋರ ಪಾಪವನ್ನು ಮಾಡಿದ್ದರೆ ವಿಮೋಚನೆಗೆ ವಿವಿಧ ಮಾರ್ಗಗಳಿವೆ. ತಪಸ್ಸು ಮಾಡುವುದರ ಮೂಲಕ, ಪ್ರತಿಜ್ಞೆಗಳನ್ನು ಪಾಲಿಸುವ ಮೂಲಕ ಮತ್ತು ಉಡುಗೊರೆಗಳ ಮೂಲಕ ತಿದ್ದುಪಡಿ ಮಾಡುವ ಮೂಲಕ ಅವರ ಉಲ್ಲಂಘನೆಗಳನ್ನು ತೊಳೆದುಕೊಳ್ಳಬಹುದು ಎಂದು ಹೇಳಿದನು. ತನ್ನ ಮಾತುಗಳು ಮೃದುವಾದ ನದಿಯಂತೆ ಹರಿಯುತ್ತಿದ್ದವು ಎಂದು ವ್ಯಾಸನು ಮುಂದುವರಿಸಿದನು. ಒಬ್ಬ ವ್ಯಕ್ತಿಯು ದಿನಕ್ಕೆ ಕೇವಲ ಒಂದು ಊಟವನ್ನು ಸೇವಿಸಿದರೆ, ಭಿಕ್ಷೆಯಿಂದ ಸಂಗ್ರಹಿಸಿದ ಮತ್ತು ಸೇವಕರ ಸಹಾಯವಿಲ್ಲದೆ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸಿದರೆ, ಅವರು 12 ವರ್ಷಗಳಲ್ಲಿ ತಮ್ಮ ಪಾಪದಿಂದ ಶುದ್ಧರಾಗಬಹುದು. ಬ್ರಹ್ಮಚಾರಿಣಿಯಾಗುವ ಮೂಲಕ ಶ್ರಮಕ್ಕೆ ಯಾವಾಗಲೂ ಸಿದ್ಧರಾಗಿರುತ್ತಾರೆ. ದ್ವೇಷವನ್ನು ತ್ಯಜಿಸುತ್ತಾರೆ. ಬರೀ ನೆಲದ ಮೇಲೆ ಮಲಗುತ್ತಾರೆ. ತಮ್ಮ ಅಪರಾಧವನ್ನು ಜಗತ್ತಿಗೆ ಪ್ರಕಟಿಸುತ್ತಾರೆ ಮತ್ತು ಪ್ರಾಮಾಣಿಕತೆಯಿಂದ ಹಾಗೆ ಮಾಡುತ್ತಾರೆ. ಒಬ್ಬರು ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಬಹುದು. ವ್ಯಾಸನು ಪ್ರಾಯಶ್ಚಿತ್ತದ ಹೆಚ್ಚಿನ ರಹಸ್ಯಗಳನ್ನು ಬಹಿರಂಗಪಡಿಸಿದಾಗ ಭರತನು ಶ್ರದ್ಧೆಯಿಂದ ಆಲಿಸಿದನು. ಆಯುಧಗಳಿಂದ ಬದುಕುವ ವ್ಯಕ್ತಿಯ ಆಯುಧದ ಮೇಲೆ ಸಾಯುವ ಮೂಲಕ ಅಥವಾ ತನ್ನನ್ನು ತಾನೇ ಉರಿಯುತ್ತಿರುವ ಬೆಂಕಿಯಲ್ಲಿ ಎಸೆಯುವ ಮೂಲಕ ಅಥವಾ ವೇದಗಳನ್ನು ಪಠಿಸುವಾಗ 100 ಯೋಜನೆಗಳನ್ನು ನಡೆಸುವ ಮೂಲಕ ಒಬ್ಬನು ತನ್ನ ಪಾಪದಿಂದ ಶುದ್ಧನಾಗಬಹುದು. ಒಬ್ಬರ ಸಂಪೂರ್ಣ ಆಸ್ತಿಯನ್ನು ವಿದ್ವಾಂಸ ಬ್ರಾಹ್ಮಣನಿಗೆ ನೀಡುವ ಮೂಲಕ ಅಥವಾ ಗಾಯ ಮತ್ತು ಬ್ರಾಹ್ಮಣರನ್ನು ರಕ್ಷಿಸುವ ಮೂಲಕ ಒಬ್ಬನು ವಿಮೋಚನೆಯನ್ನು ಸಹ ಪಡೆಯಬಹುದು. ವ್ಯಾಸರು ಮಾತನಾಡುತ್ತಿದ್ದಂತೆ ಅವರ ಮಾತುಗಳು ಮಾನವ ಸ್ವಭಾವದ ಸಂಕೀರ್ಣತೆಗಳನ್ನು ಬಹಿರಂಗಪಡಿಸುವ ವಸ್ತ್ರದಂತೆ ಒಗ್ಗೂಡಿದವು. 6 ವರ್ಷಗಳ ಕಾಲ ಪ್ರತಿದಿನ ಕಡಿಮೆ ಊಟದಲ್ಲಿ ಬದುಕುವ ಮೂಲಕ ಒಬ್ಬರು ತಮ್ಮ ಪಾಪದಿಂದ ಶುದ್ಧರಾಗಬಹುದು. ಆಹಾರಕ್ಕೆ ಸಂಬಂಧಿಸಿದಂತೆ ಇನ್ನೂ ಕಠಿಣವಾದ ಪ್ರತಿಜ್ಞೆಯನ್ನು ಆಚರಿಸುವ ಮೂಲಕ 3 ವರ್ಷಗಳಲ್ಲಿ ಒಬ್ಬರನ್ನು ಶುದ್ಧೀಕರಿಸಬಹುದು ಮತ್ತು ತಿಂಗಳಿಗೆ ಕೇವಲ ಒಂದು ಊಟದಲ್ಲಿ ಬದುಕುವ ಮೂಲಕ 1 ವರ್ಷದೊಳಗೆ ಒಬ್ಬರನ್ನು ಶುದ್ಧೀಕರಿಸಬಹುದು. ಭರತನು ಪ್ರಾಯಶ್ಚಿತ್ತದ ವಿವಿಧ ವಿಧಾನಗಳನ್ನು ಕೇಳಿದಾಗ ಅವನ ಕಣ್ಣುಗಳು ಅಗಲವಾದವು ಮತ್ತು ವ್ಯಭಿಚಾರ ಅಥವಾ ಕಳ್ಳತನ ಮಾಡಿದವರ ಬಗ್ಗೆ ಏನು ಎಂದು ಅವನು ಕೇಳಿದನು. ವ್ಯಾಸನು ಉತ್ತರಿಸಿದನು, ಅಂತಹ ಉಲ್ಲಂಘನೆಗಳಲ್ಲಿ ತಪ್ಪಿತಸ್ಥನಾಗಿದ್ದವನು 1 ವರ್ಷದ ಕಠಿಣ ಪ್ರತಿಜ್ಞೆಯನ್ನು ಪಾಲಿಸುವ ಮೂಲಕ ಶುದ್ಧನಾಗಬಹುದು. ಒಬ್ಬನು ಇನ್ನೊಬ್ಬನ ಆಸ್ತಿಯನ್ನು ಕದಿಯುವಾಗ ಅವರು ಅದನ್ನು ಪೂರ್ಣ ಮೌಲ್ಯದಲ್ಲಿ ನಿಜವಾದ ಮಾಲೀಕನಿಗೆ ಹಿಂದಿರಿಸಬೇಕು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಕಾಡಿನ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ವ್ಯಾಸನು ಮಹಿಳೆಯರು ಮತ್ತು ಅವರ ವಿಮೋಚನೆಯ ಸಾಮರ್ಥ್ಯದ ಬಗ್ಗೆ ಮಾತನಾಡಿದನು. ಓ ರಾಜ, ಮಹಿಳೆಯರು 1 ವರ್ಷದ ಕಾಲ ನಿಯಂತ್ರಿತ ಜೀವನವನ್ನು ಆಚರಿಸುವ ಮೂಲಕ ಅವರ ಎಲ್ಲಾ ಪಾಪಗಳಿಂದ ಶುದ್ಧರಾಗಬಹುದು. ಕಡಿಮೆ ಆಹಾರದ ಮೇಲೆ ಬದುಕುವ ಮೂಲಕ ಅವರು 6 ತಿಂಗಳಲ್ಲಿ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಬಹುದು. ಭರತನು ವ್ಯಸನಿಂದ ಪ್ರಕಟವಾದ ಪ್ರಾಯಶ್ಚಿತ್ತದ ಹಲವಾರು ಹಾದಿಗಳಲ್ಲಿ ಮುಳುಗುತ್ತಿದ್ದನು. ಆತ ಕೇಳಿದ ತಮ್ಮ ಪ್ರತಿಜ್ಞೆಗಳಿಂದ ಬಿದ್ದವರ ಬಗ್ಗೆ ಏನು, ಅವರು ಇನ್ನೂ ಶುದ್ಧರಾಗಬರುವುದೇ? ವ್ಯಾಸ ಉತ್ತರಿಸಿದ, ಹೌದು ನನ್ನ ಮಗನೇ, ಬ್ರಹ್ಮಚರ್ಯದ ಪ್ರತಿಜ್ಞೆಯಿಂದ ಬಿದ್ದವನು 6 ತಿಂಗಳ ಕಾಲ ಹಸುವಿನ ಚರ್ಮವನ್ನು ಧರಿಸಿ ಮತ್ತು ಪ್ರಾಯಶ್ಚಿತ್ತದ ಸಂದರ್ಭದಲ್ಲಿ ನಿಗದಿಪಡಿಸಿದ ತಪಸ್ಸನ್ನು ಅನುಸರಿಸುವ ಮೂಲಕ ಶುದ್ಧನಾಗಬಹುದು. ಯುಧಿಷ್ಠಿರನ ಸಮ್ಮುಖದಲ್ಲಿ ಅವನ ಅಜ್ಜ ವ್ಯಾಸನು ಒಂದು ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಓ ಮೊಮ್ಮಗೇ, ನನಗೆ ಹೇಳು. ಯುಧಿಷ್ಠಿರನು ಕೇಳಿದನು, ಯಾವ ಆಹಾರ ಶುದ್ಧ ಮತ್ತು ಯಾವುದು
ಅಶುದ್ಧ ಯಾವ ಉಡುಗೊರೆಯು ಶ್ಲಾಘನೀಯ ಮತ್ತು ಯಾರು ಅರ್ಹರು ಮತ್ತು ಯಾರು ಅನರ್ಹರು ಎಂದು ಪರಿಗಣಿಸಬೇಕು. ವ್ಯಾಸನು ತನ್ನ ನಿರೂಪಣೆಯಲ್ಲಿ ನೆಲೆಗೊಳ್ಳುತ್ತಿದ್ದಂತೆ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಹಿಂದಿನ ಕಾಲದಲ್ಲಿ ಮಹಾನ್ ಆಧ್ಯಾತ್ಮಿಕ ಶಕ್ತಿ ಮತ್ತು ತಪಸ್ಸಿನ ಪುರುಷಾದ ಋಷಿಗಳ ಗುಂಪೊಂದು ಸೃಷ್ಟಿಯ ಒಡೆಯನಾದ ಮನುವಿನ ಬಳಿಗೆ ಬಂದಿತು. ಮನು ಪೂಜ್ಯನಾದವನು. ಅವರು ಹೇಳಿದರು, ನಾವು ಕರ್ತವ್ಯ ಮತ್ತು ಸದ್ಗುಣದ ವಿಷಯಗಳಲ್ಲಿ ನಿನ್ನ ಬುದ್ಧಿವಂತಿಕೆಯನ್ನು ಬಯಸುತ್ತೇವೆ. ಅವರ ಗೌರವದಿಂದ ಸಂತೋಷಗೊಂಡ ಮನು ಮಾತನಾಡಲು ಪ್ರಾರಂಭಿಸಿದನು. ನನ್ನ ಪ್ರಿಯ ಋಷಿಗಳೇ, ಚೆನ್ನಾಗಿ ಆಲಿಸಿ. ಅವರು ಹೇಳಿದರು, ಪವಿತ್ರ ಆಚರಣೆಗಳನ್ನು ನಿಷೇಧಿಸದ ಪ್ರದೇಶಗಳಲ್ಲಿ ಮಂತ್ರಗಳ ಮೌನ ಪಠಣ, ಉಪವಾಸ, ಸ್ವಯಂ ಜ್ಞಾನ ಮತ್ತು ಪವಿತ್ರ ನದಿಗಳನ್ನು ಶುದ್ಧೀಕರಣ ಕ್ರಿಯೆಗಳೆಂದು ಪರಿಗಣಿಸಲಾಗುತ್ತದೆ. ಕೆಲವು ಪರ್ವತಗಳು ಸಹ ಶುದ್ಧೀಕರಿಸುವ ಗುಣಗಳನ್ನು ಹೊಂದಿವೆ. ಚಿನ್ನವನ್ನು ತಿನ್ನುವುದು, ರತ್ನಗಳು ಮತ್ತು ಅಮೂಲ್ಯ ಕಲ್ಲುಗಳಿಂದ ತುಂಬಿದ ನೀರಿನಲ್ಲಿ ಸ್ನಾನ ಮಾಡುವುದು ಇವು ಆಧ್ಯಾತ್ಮಿಕ ಶುದ್ಧೀಕರಣವನ್ನು ಸಹ ತರುತ್ತವೆ. ಮನುವಿನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಋಷಿಗಳ ಕಿವಿಗಳಿಗೆ ಸಾಂತ್ವನ ಮತ್ತು ಶಾಂತವಾಗುತ್ತಿದ್ದವು. ಪವಿತ್ರ ಸ್ಥಳಗಳಿಗೆ ವಲಸೆ ಹೋಗುವುದು. ಅವನು ಮುಂದುವರಿಸಿದನು, ಮತ್ತು ಪವಿತ್ರವಾದ ಬೆಣ್ಣೆಯನ್ನು ತಿನ್ನುವುದು. ಈ ಕ್ರಿಯೆಗಳು ಒಬ್ಬರನ್ನು ತ್ವರಿತವಾಗಿ ಶುದ್ಧೀಕರಿಸುತ್ತವೆ. ಬುದ್ಧಿವಂತಿಕೆಯಿಂದ ಮಿನುಗುತ್ತಿರುವ ಅವನ ಕಣ್ಣುಗಳು ನಿಂತು ಹೋದವು. ಆದರೆ ನನ್ನ ಪ್ರಿಯ ಋಷಿಗಳೇ, ಅಹಂಕಾರವು ತನ್ನನ್ನು ಸೇವಿಸಲು ಅವಕಾಶ ಮಾಡಿಕೊಟ್ಟರೆ ಯಾರೂ ಬುದ್ಧಿವಂತರೆಂದು ಹೇಳಿಕೊಳ್ಳಲಾರರು. ಅವನು ದೀರ್ಘಾಯುಷ್ಯವನ್ನು ಬಳಸಿದರೆ ಸತತವಾಗಿ 3 ರಾತ್ರಿಗಳ ಕಾಲ ಬಿಸಿ ನೀರು ಕುಡಿಯುವ ಮೂಲಕ ತನ್ನ ಅಹಂಕಾರಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು ಎಂದು ಮನು ಎಚ್ಚರಿಸಿದ್ದಾರೆ. ಋಷಿಗಳು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಮನು ಸದ್ಗುಣದ ಗುಣಲಕ್ಷಣಗಳನ್ನು ವಿವರಿಸಿದನು. ಕೊಟ್ಟದ್ದನ್ನು ತೆಗೆದುಕೊಳ್ಳಲು ನಿರಾಕರಿಸುವುದು, ಉಡುಗೊರೆ ನೀಡುವುದು, ಧರ್ಮಗ್ರಂಥಗಳ ಅಧ್ಯಯನ, ತಪಸ್ಸು, ದಾಯದಿಂದ ದೂರವಿರುವುದು, ಸತ್ಯತೆ, ಕೋಪದಿಂದ ಮುಕ್ತಿ ಮತ್ತು ತ್ಯಾಗದಲ್ಲಿ ದೇವರುಗಳನ್ನು ಪೂಜಿಸುವುದು. ಈ ಸದ್ಗುಣಗಳನ್ನು ಕೆಲವೊಮ್ಮೆ ಪಾಪಗಳೆಂದು ಪರಿಗಣಿಸಬಹುದು ಎಂದು ಅವರು ವಿವರಿಸಿದರು. ವ್ಯಾಸರ ಕಥನವು ಹಳ್ಳಿಗಾಡಿನ ಮೂಲಕ ಹರಿಯುವ ನದಿಯಂತೆ ಸುಗಮವಾಗಿ ಹರಿಯಿತು. ಮನು ಸದ್ಗುಣ ಮತ್ತು ಪಾಪದ ಸ್ವರೂಪದ ಬಗ್ಗೆ ಮತ್ತಷ್ಟು ಮಾತನಾಡಿದರು ಎಂದು ಅವರು ಮುಂದುವರಿಸಿದರು. ಪ್ರಾಪಂಚಿಕ ದೃಷ್ಟಿಕೋನದಿಂದ ಕ್ರಿಯೆಗಳನ್ನು ಅವುಗಳ ಪರಿಣಾಮಗಳಿಂದ ನಿರ್ಣಯಿಸಲಾಗುತ್ತದೆ, ಒಳ್ಳೆಯದು ಅಥವಾ ಕೆಟ್ಟದ್ದು. ಆದರೆ ವೈದಿಕ ದೃಷ್ಟಿಕೋನದಿಂದ ಎಲ್ಲಾ ಕ್ರಿಯೆಗಳನ್ನು ಸದ್ಗುಣ ಅಥವಾ ಪಾಪ ಎಂದು ವರ್ಗೀಕರಿಸಬಹುದು. ಮನು ವಿಮೋಚನೆ ಮತ್ತು ಪುನರಾವರ್ತಿತ ಸಾವು ಮತ್ತು ಪುನರ್ಜನ್ಮಕ್ಕೆ ಕಾರಣವಾಗುವ ಕ್ರಿಯೆಗಳಿಗೆ ಕಾರಣವಾಗುವ ನಿಷ್ಕ್ರಿಯತೆಯ ಪರಿಕಲ್ಪನೆಯನ್ನು ವಿವರಿಸಿದಾಗ ಋಷಿಗಳು ಶ್ರದ್ಧೆಯಿಂದ ಆಲಿಸಿದರು. ವ್ಯಾಸರ ಧ್ವನಿಯು ಯುಧಿಷ್ಠಿರನ ಸುತ್ತಲೂ ಮೋಡಿ ಮಾಡಿತು. ಅವನನ್ನು ಕಥೆಯ ಆಳಕ್ಕೆ ಸೆಳೆಯಿತು. ಪ್ರವಚನವು ಮುಂದುವರಿದಂತೆ ಮನು ಆಹಾರದ ಬಗ್ಗೆ ಬ್ರಾಹ್ಮಣರಿಗೆ ನಿರ್ದಿಷ್ಟ ನಿಯಮಗಳನ್ನು ರೂಪಿಸಿದರು. ಗೂಳಿ, ಭೂಮಿ, ಸಣ್ಣ ಇರುವೆಗಳು, ಮಣ್ಣಿನಲ್ಲಿ ಉತ್ಪತ್ತಿಯಾಗುವ ಹುಳುಗಳು ಮತ್ತು ವಿಷವನ್ನು ತಿನ್ನಬಾರದು ಎಂದು ಅವರು ಹೇಳಿದರು. ಮಾಪಕಗಳಿಲ್ಲದ ಮೀನುಗಳು, ಕಪ್ಪೆಗಳಂತಹ 4 ಕಾಲುಗಳ ಜಲಚರ ಪ್ರಾಣಿಗಳು ಮತ್ತು ಆಮೆಯನ್ನು ಹೊರತುಪಡಿಸಿ ಇತರವುಗಳನ್ನು ಸಹ ನಿಷೇಧಿಸಲಾಗಿದೆ. ಅವರು ಕೆಲವು ನಿರ್ದಿಷ್ಟವಾದ ಹಾಲನ್ನು ಸೇವಿಸದಂತೆ ಎಚ್ಚರಿಕೆ ನೀಡಿದರು. ಸೂರ್ಯನು ಹಸ್ತಿನಾಪುರದ ಮೇಲೆ ಮುಳುಗಿ ಗಲಭೆಯ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಲೇ ಇದ್ದನು. ಪಾಂಡು ಮತ್ತು ಕುಂತಿಯ ಹಿರಿಯ ಮಗ ಯುಧಿಷ್ಠಿರನು ತನ್ನ ಕ್ರಿಯೆಗಳ ಭಾರವನ್ನು ಯೋಚಿಸುತ್ತಾ ಧ್ಯಾನದಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ನೆಲದ ಮೇಲೆ ನಿಂತವು. ಅವನು ಸಂಬಂಧಿಕರ ದೊಡ್ಡ ಹತ್ಯೆಗೆ ಕಾರಣನಾಗಿದ್ದನು ಮತ್ತು ಅದರ ನೆನಪು ಅವನನ್ನು ಇನ್ನೂ ಕಾಡುತ್ತಿತ್ತು. ಕುರುಗಳ ಬುದ್ಧಿವಂತ ಮತ್ತು ಉದಾತ್ತ ಮೊಮ್ಮಗನಾದ ಭೀಷ್ಮನನ್ನು ಕರ್ತವ್ಯಗಳು ಮತ್ತು ನೈತಿಕತೆಯ ಬಗ್ಗೆ ಕೇಳುವ ಆಲೋಚನೆಯು ಅವನಿಗೆ ಭರಿಸಲಾರದಷ್ಟು ಹೆಚ್ಚಾಗಿತ್ತು. ಅಷ್ಟರಲ್ಲಿ ಪೂಜ್ಯ ಋಷಿಯಾದ ವ್ಯಾಸನು ಅವನ ಮುಂದೆ ಕಾಣಿಸಿಕೊಂಡನು. ನೀವು ಕರ್ತವ್ಯಗಳು ಮತ್ತು ನೈತಿಕತೆಯ ಬಗ್ಗೆ
ಪೂರ್ಣವಾಗಿ ಕೇಳಲು ಬಯಸಿದರೆ, ಓ ರಾಜನೇ, ನಂತರ ಭೀಷ್ಮನನ್ನು ಕೇಳಿ ಎಲ್ಲಾ ಕರ್ತವ್ಯಗಳೊಂದಿಗೆ ಮಾತನಾಡುವ ಮತ್ತು ಸಾರ್ವತ್ರಿಕ ಜ್ಞಾನವನ್ನು ಹೊಂದಿರುವ ಭಾಗ್ಯತೆಯ ಮಗನು ಈ ಕಷ್ಟದ ವಿಷಯದ ಬಗ್ಗೆ ನಿಮ್ಮ ಎಲ್ಲ ಅನುಮಾನಗಳನ್ನು ತೆಗೆದುಹಾಕುತ್ತಾನೆ. ವ್ಯಾಸನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಯುಧಿಷ್ಠಿರನ ತೊಂದರೆಗೊಳಗಾದ ಮನಸ್ಸನ್ನು ಶಾಂತಗೊಳಿಸಿದವು. ಆದರೆ ಯುಧಿಷ್ಠಿರನು ಛಿದ್ರಗೊಂಡನು. ಯಾವಾಗಲೂ ನ್ಯಾಯಯುತವಾಗಿ ಹೋರಾಡಿದ ಆ ಯೋಧನಾದ ಸ್ವತಃ ಭೀಷ್ಮನ ಸಾವಿಗೆ ಅವನು ಕಾರಣನಾಗಿದ್ದನು ಮತ್ತು ಮಾರ್ಗದರ್ಶನಕ್ಕಾಗಿ ಅವನನ್ನು ಸಂಪರ್ಕಿಸಲು ಅವನು ಅನರ್ಹನೆಂದು ಭಾವಿಸಿದನು. ವ್ಯಾಸನು ಅವನ ಹಿಂಜರಿಕೆಯನ್ನು ಅರಿತುಕೊಂಡನು ಮತ್ತು ಅವನಿಗೆ ಭರವಸೆ ನೀಡಿದನು. ದುಃಖದಲ್ಲಿ ಅಂತಹ ನಿಖಳತೆಯನ್ನು ತೋರಿಸುವುದು ನಿನಗೆ ಯೋಗ್ಯವಾಗಿದೆ. ಪವಿತ್ರ ವ್ಯಾಸನು ಹೇಳಿದ್ದನ್ನು ಮಾಡು. ದೈವಿಕ ರಾಜಕುಮಾರನಾದ ಕೃಷ್ಣನು ಮುಂದೆ ಬಂದು ಯುಧಿಷ್ಠಿರನನ್ನು ಸೌಮ್ಯವಾದ ಮಾತುಗಳಿಂದ ಸಂಬೋಧಿಸಿದನು. ಓ ಅತ್ಯುತ್ತಮ ರಾಜರೇ, ನಿಮ್ಮ ದುಃಖವು ನಿಮ್ಮನ್ನು ನುಣ್ಣಲು ಬಿಡಬೇಡಿ. ಈ ಉನ್ನತ ಆತ್ಮದ ಬ್ರಾಹ್ಮಣರಿಗಾಗಿ, ನಮ್ಮ ಪೂಜ್ಯ ಹಿರಿಯ ವ್ಯಾಸರ ಆಜ್ಞೆಗಾಗಿ ಮತ್ತು ನಿಮ್ಮ ಹಿತೈಷಿಗಳಾದ ನಮ್ಮ ಕೋರಿಕೆಯ ಮೇರೆಗೆ ಮತ್ತು ದ್ರೌಪದಿಯ ಕೋರಿಕೆಯ ಮೇರೆಗೆ, ಓ ಶತ್ರುಗಳ ವಧುವೆ, ನಮಗೆ ಇಷ್ಟವಾದದ್ದನ್ನು ಮಾಡಿ ಮತ್ತು ಜಗತ್ತಿಗೆ ಏನು ಪ್ರಯೋಜನವಾಗುತ್ತದೆಯೋ ಅದನ್ನು ಮಾಡಿ. ಯುಧಿಷ್ಠಿರನ ಸಂಕಲ್ಪವು ಬಲಗೊಂಡಿತು. ಅವನು ತನ್ನ ಆಸನದಿಂದ ಎದ್ದು ತನ್ನ ಸಹೋದರರು ಮತ್ತು ಸ್ನೇಹಿತರಿಂದ ಸುತ್ತುವರಿದನು. ಅವರು ಪ್ರೋತ್ಸಾಹದ ಮಾತುಗಳೊಂದಿಗೆ ಅವನನ್ನು ಹುರಿದುಂಬಿಸಿದರು. ಮೆರವಣಿಗೆ ಪ್ರಾರಂಭವಾಯಿತು. ನೋಡುವುದಕ್ಕೆ ಒಂದು ಭವ್ಯವಾದ ದೃಶ್ಯ. ಯುಧಿಷ್ಠಿರನು ಅಂಬಳಿಗಳು ಮತ್ತು ಜಿಂಕೆಗಳಿಂದ ಅಲಂಕರಿಸಲ್ಪಟ್ಟ ಬಿಳಿ ರಥವನ್ನು ಹತ್ತಿದನು. ಅದರ 16 ಬಿಳಿ ಗೂಳಿಗಳು ಅದಕ್ಕೆ ಜೋಡಿಸಲ್ಪಟ್ಟವು. ಸಂಜೆಯ ಬೆಳಕಿನಲ್ಲಿ ಅವರ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಅವರು ನಗರದ ಮೂಲಕ ಹಾದು ಹೋಗುವಾಗ ಬೀದಿಗಳು ಯುಧಿಷ್ಠಿರನ ಸ್ತುತಿಯನ್ನು ಜಪಿಸುವ ಪನೇಗಿರಿಸ್ಟಗಳು ಮತ್ತು ಚಾರಣಗಾರರ ಶಬ್ದದಿಂದ ತುಂಬಿದವು. ಹಸ್ತಿನಾಪುರದ ನಾಗರಿಕರು ತಮ್ಮ ರಾಜನನ್ನು ಗೌರವಿಸಲು ಬಲವಂತವಾಗಿ ಹೊರಬಂದಿದ್ದರು. ಬೀದಿಗಳನ್ನು ಹೂವುಗಳು, ಬ್ಯಾನರ್ಗಳು ಮತ್ತು ಹೂಮಾಲೆಗಳಿಂದ ಅಲಂಕರಿಸಿದ್ದರು. ಧೂಪದ್ರವ್ಯ ಮತ್ತು ಸುಗಂಧದ್ರವ್ಯಗಳ ಸಿಹಿ ವಾಸನೆ ಮತ್ತು ಸಂಗೀತ ಮತ್ತು ನಗುವಿನ ಶಬ್ದದಿಂದ ಗಾಳಿಯು ತುಂಬಿತ್ತು. ಅವರು ಭೀಷ್ಮನ ವಾಸಸ್ಥಾನವನ್ನು ಸಮೀಪಿಸುತ್ತಿದ್ದಂತೆ ಯುಧಿಷ್ಠಿರನಿಗೆ ಭಯದ ಭಾವವು ಭರವಸೆಗೆ ದಾರಿ ಮಾಡಿಕೊಟ್ಟಿತ್ತು. ತನ್ನ ಮಾತುಗಳಲ್ಲಿ ತಾನು ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯನ್ನು ಕಂಡುಕೊಳ್ಳುತ್ತೇನೆ ಎಂದು ಆತನಿಗೆ ತಿಳಿದಿತ್ತು. ಯುಧಿಷ್ಠಿರ, ಭೀಮ, ಅರ್ಜುನ ಮತ್ತು ಮಾದ್ರಿಯ ಇಬ್ಬರು ಪುತ್ರರಾದ ನಕುಲ ಮತ್ತು ಸಹದೇವ ನಗರವನ್ನು ಪ್ರವೇಶಿಸಿದಾಗ ಹಸ್ತಿನಾಪುರದ ಮೇಲೆ ಸೂರ್ಯ ಮುಳುಗುತ್ತಿದ್ದನು. ಸಾವಿರಾರು ನಾಗರಿಕರು ಈ ದೃಶ್ಯವನ್ನು ನೋಡಲು ಹೊರಬಂದರು. ಅವರ ಮುಖಗಳು ಸಂತೋಷ ಮತ್ತು ಆಶ್ಚರ್ಯದಿಂದ ತುಂಬಿದವು. ಸುಸಜ್ಜಿತ ಶವಕಗಳು ಮತ್ತು ಬೀದಿಗಳು ವರ್ಣರಂಜಿತ ಉಡುಪುಗಳು ಮತ್ತು ಆಭರಣಗಳ ಸಮುದ್ರವಾಗಿದ್ದವು. ಹೆಚ್ಚಿನ ಉಬ್ಬರವಿಳಿತದಲ್ಲಿ ಸಮುದ್ರದಂತೆ ಮಿನುಗುತ್ತಿದ್ದವು. ಪಾಂಡವರು ಜನಸಮೂಹದ ಮೂಲಕ ಹಾದು ಹೋಗುತ್ತಿದ್ದಂತೆ ಹಸ್ತಿನಾಪುರದ ಹೆಂಗಸರು ಅವರನ್ನು ಹೊಗಳಿದರು ಮತ್ತು ಆರಾಧಿಸಿದರು. ನೀನು ಎಲ್ಲ ಹೊಗಳಿಕೆಗೆ ಅರ್ಹಳು ಎಂದು ಅವರು ಯುಧಿಷ್ಠಿರನಿಗೆ ಹೇಳಿದರು. ನೀನು ನಿನ್ನ ಶತ್ರುಗಳನ್ನು ಸೋಲಿಸಿ ಪುಣ್ಯ ಮತ್ತು ಪರಾಕ್ರಮದಿಂದ ನಿನ್ನ ರಾಜ್ಯವನ್ನು ಮರಳಿ ಪಡೆದಿದ್ದೀಯ. ಮಹಿಳೆಯರ ಮೃದುವಾದ ಧ್ವನಿಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು. ಪಾಂಡವರ ಕಿವಿಗಳಿಗೆ ಅವರ ಭಕ್ತಿಯ ಮಾತುಗಳನ್ನು ಕೊತ್ತುಕೊಂಡವು. ಜನರು ತಮ್ಮ ಪ್ರೀತಿಯ ರಾಜನ ಮರಳುವಿಕೆಯನ್ನು ಆಚರಿಸುತ್ತಿದ್ದಾಗ ನಗರವು ಸಂತೋಷದ ಕೂಗು ಮತ್ತು ನಗುಗಳಿಂದ ತುಂಬಿತ್ತು. ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ಹಸ್ತಿನಾಪುರದ ಹೆಂಗಸರನ್ನು ಸುತ್ತುವರೆದು ಕುರುಗಳ ಅರಮನೆಗೆ ತೆರಳಿದನು. ನಗರ ಮತ್ತು ಅದರ ಪ್ರಾಂತ್ಯಗಳ ಜನರು ತಮ್ಮ ವಿಜಯಶಾಲಿ ರಾಜನಿಗೆ ಉಡುಗೊರೆಗಳು ಮತ್ತು ಅರ್ಪಣೆಗಳನ್ನು ತೆಗೆದುಕೊಂಡು ಅರಮನೆಯ ಬಳಿಗೆ ಬಂದರು. ಯುಧಿಷ್ಠಿರನು
ಅರಮನೆಯನ್ನು ಪ್ರವೇಶಿಸಿದಾಗ ಆತನನ್ನು ಇನ್ನೂ ಹೆಚ್ಚಿನ ಪ್ರಶಂಸೆ ಮತ್ತು ಆರಾಧನೆಯಿಂದ ಸ್ವಾಗತಿಸಲಾಯಿತು. ಓ ಅಗ್ರಗಣ್ಯ ರಾಜರೇ, ಅದೃಷ್ಟವಶಾತ್ ನೀವು ನಿಮ್ಮ ಶತ್ರುಗಳನ್ನು ಸೋಲಿಸಿ ಸದ್ಗುಣ ಮತ್ತು ಪರಾಕ್ರಮದಿಂದ ನಿಮ್ಮ ರಾಜ್ಯವನ್ನು ಮರಳಿ ಪಡೆದುಕೊಂಡಿದ್ದೀರಿ. 100 ವರ್ಷಗಳ ಕಾಲ ನಮ್ಮ ರಾಜರಾಗಿ ಮತ್ತು ಇಂದ್ರನು ಸ್ವರ್ಗದ ನಿವಾಸಿಗಳನ್ನು ರಕ್ಷಿಸಿದಂತೆ ಸದ್ಗುಣದಿಂದ ನಮ್ಮನ್ನು ರಕ್ಷಿಸಿ ಎಂದು ಅವರು ಹೇಳಿದರು. ವಿಜಯ ಮತ್ತು ತನ್ನ ಜನರ ಆಶೀರ್ವಾದದಿಂದ ಕಂಗೊಳಿಸಿದ ರಾಜನು ಅವರ ಮಾತುಗಳನ್ನು ಸ್ವೀಕರಿಸಿದನು ಮತ್ತು ಅರಮನೆಯೊಳಗೆ ಪ್ರವೇಶಿಸಿದನು. ಅವನು ತನ್ನ ರಥದಿಂದ ಇಳಿದು ಒಳಗಿನ ಕೋಣೆಗೆ ತೆರಳಿದನು. ಅಲ್ಲಿ ಅವನು ಮನೆಯ ದೇವತೆಗಳನ್ನು ರತ್ನಗಳು, ಸುಗಂಧಗಳು ಮತ್ತು ಹೂವಿನ ಹಾರಗಳಿಂದ ಪೂಜಿಸಿದನು. ಯುಧಿಷ್ಠಿರನು ಮತ್ತೊಮ್ಮೆ ಅರಮನೆಯಿಂದ ಹೊರಬಂದಾಗ ಅವನ ಮೇಲೆ ಆಶೀರ್ವಾದವನ್ನು ಘೋಷಿಸಲು ಮಂಗಳಕರ ವಸ್ತುಗಳನ್ನು ಹೊತ್ತ ಬ್ರಾಹ್ಮಣರ ಗುಂಪೊಂದು ಅವನನ್ನು ಸುತ್ತುವರೆದಿತ್ತು. ರಾಜನು ಅವಳ ಅರ್ಪಣೆಗಳನ್ನು ಮತ್ತು ಉಡುಗೊರೆಗಳನ್ನು ಸ್ವೀಕರಿಸುವಾಗ ನಕ್ಷತ್ರಗಳ ಮಧ್ಯದಲ್ಲಿದ್ದ ಕಳಂಕವಿಲ್ಲದ ಚಂದ್ರನಂತೆ ಸುಂದರವಾಗಿ ಕಾಣುತ್ತಿದ್ದನು. ಆದರೆ ಆ ಸಂತೋಷ ಮತ್ತು ಸಂಭ್ರಮಾಚರಣೆಯ ನಡುವೆಯೂ ನೆರಳಿನಿಂದ ಒಂದು ಕಪ್ಪು ರೂಪವು ಹೊರಹೊಮ್ಮಿತು. ಬ್ರಾಹ್ಮಣನ ವೇಷ ಧರಿಸಿದ ರಾಕ್ಷಸನಾದ ಚಾರ್ವಕನು ಸಭೆಯ ಮಧ್ಯದಲ್ಲಿ ಹೆಮ್ಮೆಯಿಂದ ನಿಂತನು. ಅವನ ಕಣ್ಣುಗಳು ದ್ವೇಷದಿಂದ ಮಿನುಗುತ್ತಿದ್ದವು. ಈ ಬ್ರಾಹ್ಮಣರೆಲ್ಲರೂ, ನೀವು ದುಷ್ಟರಾಜ ಸಂಬಂಧಿಕರ ಕೊಲೆಗಾರ ಎಂದು ಹೇಳುತ್ತಿದ್ದಾರೆ. ನಿಮ್ಮ ಜನಾಂಗವನ್ನು ನಿರ್ಮೂಲನೆ ಮಾಡುವುದರಿಂದ ನಿಮಗೆ ಏನು ಲಾಭವಾಗುತ್ತದೆ? ಚಾರ್ವಕನ ಮಾತುಗಳಿಂದ ಬ್ರಾಹ್ಮಣರು ತೀವ್ರವಾಗಿ ಕೆರಳಿದರು ಮತ್ತು ಅವರು ದೊಡ್ಡ ಕೋಲಾಹಲವನ್ನು ಮಾಡಿದರು. ಯುಧಿಷ್ಠಿರನು ರಾಕ್ಷಸನ ಮಾತುಗಳಿಂದ ದಿಗ್ಭ್ರಮೆಗೊಂಡನು ಮತ್ತು ಆತ ಆತಂಕ ಮತ್ತು ಅವಮಾನದಿಂದ ಮೌನವಾದನುವಾದರೆ ನಂತರ ಬ್ರಾಹ್ಮಣರಲ್ಲಿ ಒಬ್ಬರು ತನ್ನ ಸಹೋದರರೊಂದಿಗೆ ತನ್ನ ಮುಂದೆ ನಿಂತ ರಾಜ ಯುಧಿಷ್ಠಿರನನ್ನು ಉದ್ದೇಶಿಸಿ ಮಾತನಾಡುತ್ತಾ ವೈಶಂಪಾಯನನು ತನ್ನ ಕಥೆಯನ್ನು ಮಂದ ಧ್ವನಿಯಲ್ಲಿ ಪ್ರಾರಂಭಿಸಿದನು. ದೇವಕಿಯ ಮಗನೆಂದು ಕರೆಯಲ್ಪಡುವ ಜನಾರ್ದನ ಬ್ರಾಹ್ಮಣರ ಬಗ್ಗೆ ಗೌರವದಿಂದ ತುಂಬಿದ ಅವನ ಧ್ವನಿಯಲ್ಲಿ ರಾಜನೊಂದಿಗೆ ಮಾತನಾಡಿದನು. ಓ ಸ್ವಾಮಿ, ಈ ಜಗತ್ತಿನಲ್ಲಿ ಬ್ರಾಹ್ಮಣರನ್ನು ನಾನು ಭೂಮಿಯ ಮೇಲಿನ ದೇವರುಗಳಾಗಿ ಪೂಜಿಸುತ್ತೇನೆ. ಅವರ ಮಾತುಗಳು ಹಾವಿನ ಕೊಂಬಿನಂತೆ ವಿಷಕಾರಿಯಾಗಿರಬಹುದು, ಆದರೂ ಅವರನ್ನು ವೆಚ್ಚಿಸುವುದು ಸುಲಭ ಎಂದು ಅವನು ಹೇಳಿದನು. ಜನಾರ್ದನ ಮಾತನಾಡುತ್ತಿರುವಾಗ ಅವನ ಕಣ್ಣುಗಳು ಭೂತಕಾಲವನ್ನು ದಿಟ್ಟಿಸಿ ನೋಡುತ್ತಿರುವಂತೆ ಕಾಣುತ್ತಿದ್ದವು. ಬಹಳ ಹಿಂದೆಯೇ ಮರೆತು ಹೋದ ಯುಗವನ್ನು ನೆನಪಿಸಿಕೊಳ್ಳುತ್ತಿದ್ದವು. ಕೃತಯುಗದಲ್ಲಿ ಕಾಲವನ್ನು ಸೃಷ್ಟಿ ಮತ್ತು ವಿನಾಶದ ಚಕ್ರಗಳಲ್ಲಿ ಅಳೆಯಲಾಗುತ್ತಿದ್ದಾಗ ಚಾರ್ವಕ ಎಂಬ ರಾಕ್ಷಸನು ದೂರದ ದೇಶವಾದ ವಡಾರಿಯಲ್ಲಿ ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ್ದನು. ಭೂಮಿಯ ಮೇಲಿನ ದೇವರುಗಳೆಂದು ಪೂಜಿಸಲ್ಪಟ್ಟ ಬ್ರಾಹ್ಮಣರು ವರಗಳನ್ನು ಕೇಳುವಂತೆ ಪದೇ ಪದೇ ಒತ್ತಾಯಿಸಿದರು. ಆದರೆ ಚಾರ್ವಕನ ಹೆಮ್ಮೆ ಮತ್ತು ಮಹತ್ವಾಕಾಂಕ್ಷೆಯು ಅವನನ್ನು ಇನ್ನೂ ಹೆಚ್ಚಿನದನ್ನು ಹುಡುಕಲು ಪ್ರೇರೇಪಿಸಿತು. ಅಂತಿಮವಾಗಿ ಹಲವು ವರ್ಷಗಳ ಭಕ್ತಿಯ ನಂತರ ಚಾರ್ವಾಕನು ಬ್ರಹ್ಮಾಂಡದ ಭಗವಂತನ ಬಳಿಗೆ ಹೋಗಿ ಎಲ್ಲಾ ಜೀವಿಗಳ ಕೈಯಿಂದ ಉಂಟಾಗುವ ಭಯದಿಂದ ತನಗೆ ವಿನಾಯಿತಿ ನೀಡುವ ವರವನ್ನು ಕೋರಿದನು. ಚಾರ್ವಾಕನ ಸಂಕಲ್ಪದಿಂದ ಪ್ರೇರೇಪಿಸಲ್ಪಟ್ಟ ಭಗವಂತನು ಆತನ ಆಶಯವನ್ನು ಅಂಗೀಕರಿಸಿದನು. ಆದರೆ ಒಂದು ಷರತ್ತಿನೊಂದಿಗೆ ಆತನು ಬ್ರಾಹ್ಮಣರಿಗೆ ನೋವುಂಟು ಮಾಡದಂತೆ ಜಾಗರೂಕರಾಗಿರಬೇಕು. ಭಗವಂತನಿಗೆ ತಿಳಿಯದೆ ಈ ವರವು ಅಂತಿಮವಾಗಿ ಚಾರ್ವಾಕನ ಪತನವೆಂದು ಸಾಬೀತಾಯಿತು. ತನ್ನ ಹೊಸ ಅಜೇಯತೆಯಿಂದ ಚಾರ್ವಾಕನು ದೇವತೆಗಳ ಮೇಲೆ ವಿನಾಶವನ್ನು ಉಂಟುಮಾಡಲು ಪ್ರಾರಂಭಿಸಿದನು. ರಾಕ್ಷಸನ ಶಕ್ತಿಯ ವಿರುದ್ಧ ಕಿರುಕುಳಕ್ಕೊಳಗಾದ ಮತ್ತು ಅಸಹಾಯಕರಾಗಿದ್ದ ದೇವರುಗಳು ಒಗ್ಗೂಡಿ ಸಹಾಯಕ್ಕಾಗಿ ಶಾಶ್ವತ ದೇವರನ್ನು ಸಂಪರ್ಕಿಸಿದರು. ದೇವರು ತಾನು ಈಗಾಗಲೇ ಚಾರ್ವಕನ ಮರಣಕ್ಕೆ ವ್ಯವಸ್ಥೆ ಮಾಡಿದ್ದೇನೆ ಎಂದು ಉತ್ತರಿಸಿದನು. ಆದರೆ ಅದು ನೇರ ಹಸ್ತಕ್ಷೇಪದಿಂದ ಆಗುವುದಿಲ್ಲ. ಬದಲಿಗೆ ದುರ್ಯೋಧನ ಎಂಬ ಹೆಸರಿನ ಭವಿಷ್ಯದ ರಾಜನು ಚಾರ್ವಕನೊಂದಿಗೆ ಸ್ನೇಹ ಬೆಳೆಸಿದನು ಮತ್ತು ಪ್ರೀತಿಯಿಂದ ಬಂಧಿಸಲ್ಪಟ್ಟ ರಾಕ್ಷಸನು ಅಂತಿಮವಾಗಿ ಬ್ರಾಹ್ಮಣರನ್ನು ಅವಮಾನಿಸಿದನು. ಈ ಅವಮಾನಕ್ಕೆ ತುತ್ತಾಗಿ
ಬ್ರಾಹ್ಮಣರು ತಮ್ಮ ಕೋಪವನ್ನು ಅವನ ಮೇಲೆ ಹೊರಹಾಕಿದರು. ಅವರ ಮಾತುಗಳು ಗುಡುಗುಗಳಂತೆ ಅವನನ್ನು ಹೊಡೆದವು. ಹೀಗೆ ಚಾರ್ವಾಕ ಪ್ರಬಲ ರಾಕ್ಷಸನು ಬ್ರಾಹ್ಮಣರ ಶಾಪದಿಂದ ಕೊಲ್ಲಲ್ಪಟ್ಟ ಜನಾರ್ದನನು ತನ್ನ ಕಥೆಯನ್ನು ಮುಗಿಸಿದಾಗ ರಾಜ ಯುಧಿಷ್ಠಿರನ ಮುಖವು ದುಃಖ ಮತ್ತು ಸಂಕಲ್ಪದ ಮಿಶ್ರಣದಿಂದ ತುಂಬಿತ್ತು. ಅವರು ತಮ್ಮ ಕ್ಷತ್ರಿಯ ಕರ್ತವ್ಯಗಳನ್ನು ನಿರ್ವಹಿಸುವಾಗ ನಾಶವಾದ ತಮ್ಮ ಸಂಬಂಧಿಕರ ದೇಹಗಳನ್ನು ನೋಡುತ್ತಿದ್ದರು. ಅವರ ಕಣ್ಣುಗಳು ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದವು. ಈ ನಾಯಕರು ಮರಣವನ್ನು ಮೀರಿದ್ದಾರೆಂದು ಅವರು ತಿಳಿದಿದ್ದರು. ಅವರ ಆತ್ಮಗಳು ಈಗ ದೇವರ ಸಾಮ್ರಾಜ್ಯದಲ್ಲಿ ವಾಸಿಸುತ್ತಿವೆ. ಜನಾರ್ದನನ ಮಾತುಗಳು ರಾಜನ ಗಾಯಗೊಂಡ ಹೃದಯಕ್ಕೆ ಮುಲಾಮುವಿನಂತೆ ಹರಿಯುತ್ತಲೇ ಇದ್ದವು. ಓ ಭರತ ಕುಲದ ಗುಳಿ, ದುಃಖಕ್ಕೆ ದಾರಿ ಬಿಡಬೇಡ ಎಂದು ಅವನು ಹೇಳಿದನು. ನಿನ್ನ ಸಂಬಂಧಿಕರೆಲ್ಲರೂ ಕ್ಷತ್ರಿಯ ಕರ್ತವ್ಯಗಳ ಆಚರಣೆಯಲ್ಲಿ ನಾಶವಾಗಿದ್ದಾರೆ. ಆ ಧೈರ್ಯಶಾಲಿ ಯೋಧರು ಸ್ವರ್ಗಕ್ಕೆ ಹೋಗಿದ್ದಾರೆ. ಸೂರ್ಯನು ಅಂತಿಮವಾಗಿ ಹಸ್ತಿನಾಪುರದ ಮೇಲೆ ಉದಯಿಸಿದನು. ಒಟ್ಟುಗೂಡಿದ ಜನರ ಮೇಲೆ ತನ್ನ ಬೆಚ್ಚಗಿನ ಕಿರಣಗಳನ್ನು ಬೀಸಿದನು. ರಾಜ ಯುಧಿಷ್ಠಿರನ ಪಟ್ಟಾಭಿಷೇಕದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ವೈಶಂಪಾಯನನ ಮಾತುಗಳು ಗಾಳಿಯಲ್ಲಿ ಪ್ರತಿಧ್ವನಿಸಿತು. ಕುಂತಿಯ ರಾಜಪುತ್ರನು ತನ್ನ ಕೋಣೆಗಳಿಂದ ಹೊರಬಂದಾಗ ಅವನಲ್ಲಿ ನೆಮ್ಮದಿಯ ಭಾವವೊಂದು ಆವರಿಸಿತು. ಬಹಳ ಸಮಯದಿಂದ ಅವನ ಹೃದಯವನ್ನು ಪೀಡಿಸುತ್ತಿದ್ದ ಜ್ವರವು ಕಡಿಮೆಯಾಯಿತು ಮತ್ತು ಅವನ ಮುಖದ ಮೇಲೆ ಹೊಸ ಶಾಂತತೆಯು ನೆಲೆಸಿತು. ಅವನು ಸಿಂಹಾಸನವನ್ನು ಏರುವ ರೂಢಿಯಂತೆ ಪೂರ್ವಕ್ಕೆ ಮುಖ ಮಾಡಿ ಸೊಗಸಾದ ಚಿನ್ನದ ಸಿಂಹಾಸನದ ಮೇಲೆ ಕುಳಿತನು. ಅವನ ಪಕ್ಕದಲ್ಲಿ ಪಾಂಡವರ ಇಬ್ಬರು ದಿಗ್ಗಜರು ಸಾತ್ಯಕಿ ಮತ್ತು ವಾಸುದೇವ ಕುಳಿತಿದ್ದರು. ಅವರ ಮುಖಗಳು ಅದೇ ಉದ್ದೇಶಕ್ಕಾಗಿ ಹೊಳೆಯುತ್ತಿದ್ದವು. ಅದು ಅವರನ್ನು ವನವಾಸದ ಪರೀಕ್ಷೆಗಳ ಮೂಲಕ ಓಡಿಸಿತು. ಭೀಮ ಮತ್ತು ಅರ್ಜುನ ಪ್ರಬಲ ಅವಳಿಗಳು ರತ್ನಗಳಿಂದ ಅಲಂಕರಿಸಲ್ಪಟ್ಟ ಆಸನಗಳನ್ನು ಆಕ್ರಮಿಸಿಕೊಂಡವು. ಅವರ ಕಣ್ಣುಗಳು ತಮ್ಮ ಸಹೋದರನ ಮೇಲೆ ಗಮನವನ್ನು ಕೇಂದ್ರೀಕರಿಸಿದವು. ಅವನು ತನ್ನ ಸರಿಯಾದ ಸ್ಥಾನವನ್ನು ತೆಗೆದುಕೊಳ್ಳಲು ಸಿದ್ಧನಾಗಿದ್ದನು. ಏತನ್ಮಧ್ಯೆ ಯುಧಿಷ್ಠಿರನ ತಾಯಿಯಾದ ಪ್ರೀತಿಯು ಬಿಳಿ ದಂತದ ಸಿಂಹಾಸನದ ಮೇಲೆ ತನ್ನ ಇಬ್ಬರು ಕಿರಿಯ ಪುತ್ರರಾದ ಸಹದೇವ ಮತ್ತು ನಕುಲರಿಂದ ಸುತ್ತುವರಿಯಲ್ಪಟ್ಟಳು. ಬುದ್ಧಿವಂತ ಸುಧರ್ಮನ್, ವಿದುರ, ದೌಮ್ಯ ಮತ್ತು ಪೂಜ್ಯ ಕುರುರಾಜ ಧೃತರಾಷ್ಟ್ರನು ತಮ್ಮ ಆಸನಗಳನ್ನು ಆಕ್ರಮಿಸಿಕೊಂಡರು. ಪ್ರತಿಯೊಬ್ಬರೂ ಒಳಗಿನ ಬೆಂಕಿಯಿಂದ ಹೊತ್ತಿದ್ದರು. ಸಭೆಯು ಆದೇಶಕ್ಕೆ ಬಂದಾಗ ಪ್ರಸಿದ್ಧ ರಾಣಿಯಾದ ಗಾಂಧಾರಿಯು ಸಂಜಯ ಮತ್ತು ಯುಯುತ್ಸುವಿನ ಪಕ್ಕದಲ್ಲಿ ಕುಳಿತರು. ಕೃಷ್ಣನ ಆಜ್ಞೆಯ ಮೇರೆಗೆ ದೌಮ್ಯನು ಭವ್ಯವಾದ ಬಲಿಪೀಠವನ್ನು ನಿರ್ಮಿಸಲು ಪ್ರಾರಂಭಿಸಿದಾಗ ಗಾಳಿಯು ನಿರೀಕ್ಷೆಯೊಂದಿಗೆ ಜೀವಂತವಾಗಿತ್ತು. ಅದರ ಇಳಿಜಾರು ಪೂರ್ವ ಮತ್ತು ಉತ್ತರದ ಕಡೆಗೆ ಎಚ್ಚರಿಕೆಯಿಂದ ಮಾಪನಗೊಂಡಿತ್ತು. ಯಜ್ಞವೇದಿಯು ಪೂರ್ಣಗೊಂಡಾಗ ಉನ್ನತ ಆತ್ಮದ ಯುಧಿಷ್ಠಿರನು ತನ್ನ ನಿಷ್ಠಾವಂತ ಸ್ನೇಹಿತ ದ್ರುಪದನ ಮಗಳಾದ ಕೃಷ್ಣನೊಂದಿಗೆ ಭವ್ಯವಾದ ಸರ್ವತೋಭದನ ಮೇಲೆ ಕುಳಿತನು. ದೌಮ್ಯನು ಯಜ್ಞದ ಬೆಂಕಿಯ ಮೇಲೆ ಶುದ್ಧೀಕರಿಸಿದ ಬೆಣ್ಣೆಯನ್ನು ಸುರಿದಾಗ ಗಾಳಿಯು ಅರ್ಪಣೆಗಳ ಸಿಹಿ ಸುವಾಸನೆಯಿಂದ ತುಂಬಿತು. ನಂತರ ದಶರಥನ ವಂಶಾವಳಿಯ ಅವಶೇಷವಾದ ಪವಿತ್ರ ಶಂಖವನ್ನು ಹೊರತಂದು ಯುಧಿಷ್ಠಿರನ ತಲೆಯ ಮೇಲೆ ನೀರನ್ನು ಸುರಿಯಲಾಗುತ್ತಿತ್ತು. ರಾಜ ಋಷಿ ಧೃತರಾಷ್ಟ್ರ ಮತ್ತು ಅಲ್ಲಿ ಹಾಜರಿದ್ದ ಎಲ್ಲಾ ಪ್ರಜೆಗಳು ಕೃಷ್ಣನ ಕೋರಿಕೆಯ ಮೇರೆಗೆ ತಮ್ಮ ರಾಜರನ್ನು ಶುದ್ಧೀಕರಿಸುವ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿಸಿದರು. ಪಣವರು ಮತ್ತು ಅನಾಕರು ತಮ್ಮ ದೋಣಗಳನ್ನು ಬಾರಿಸುತ್ತಿದ್ದಂತೆ ರಾಜ ಯುಧಿಷ್ಠಿರನು ಹೊಸತಾದ ಘನತೆಯಿಂದ ಹೊಳೆಯುತ್ತಾ ತನ್ನ ಕೃತಜ್ಞತೆಯ ಪ್ರಜೆಗಳು ನೀಡಿದ ಉಡುಗೊರೆಗಳನ್ನು ಸ್ವೀಕರಿಸಿದನು. ಬ್ರಾಹ್ಮಣರು ಅವರ ಮುಖಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ನ್ಯಾಯಯುತ ರಾಜನಿಗೆ ತಮ್ಮ ಅರ್ಪಣೆಗಳನ್ನು ನೀಡಿದರು. ಅವರು ಅವರಿಗೆ 1000 ನಿಷ್ಕಾಗಳನ್ನು ನೀಡಿದವು. ಹಂಸಗಳು ಬ್ರಾಹ್ಮಣರಂತಹ ಅವರ ಧ್ವನಿಗಳು ಯುಧಿಷ್ಠಿರನ ಮೇಲೆ ಆಶೀರ್ವಾದವನ್ನು ಪ್ರಾರ್ಥಿಸಿದವು. ಅವರ ಮಾತುಗಳು ರಾಜನ ಅದೃಷ್ಟಕ್ಕೆ ಸಾಕ್ಷಿಯಾಗಿವೆ. ಅದೃಷ್ಟದ ಮೂಲಕ ಓ ಪಾಂಡು ಮಗನೇ ಅವರು ಹಾಡಿದರು, ವಿಜಯವು ನಿನ್ನದಾಗಿದೆ. ಅದೃಷ್ಟದಿಂದ
ನೀವು ಚೇತರಿಸಿಕೊಂಡಿದ್ದೀರಾ. ಒಂದು ದೊಡ್ಡ ಸಭೆಯ ಮಧ್ಯದಲ್ಲಿ ರಾಜ ಯುಧಿಷ್ಠಿರನು ತನ್ನ ಸಹೋದರರ ಬಗ್ಗೆ ತುಂಬಾ ಪ್ರಶಂಸೆ ವ್ಯಕ್ತಪಡಿಸಿದ್ದ ಬ್ರಾಹ್ಮಣರನ್ನು ಉದ್ದೇಶಿಸಿ ಮಾತನಾಡುವಾಗ ತನ್ನ ಮಾತುಗಳು ಪ್ರಾಮಾಣಿಕತೆಯಿಂದ ತೊಟ್ಟಿಕ್ಕುತ್ತಿದ್ದವು. ಪಾಂಡುವಿನ ಪುತ್ರರು ಶ್ರೇಷ್ಠ ಆಗಿರಬೇಕು ಎಂದು ಅವನು ಪ್ರಾರಂಭಿಸಿದನು. ಅವರ ಅರ್ಹತೆಗಳು ನಿಜ ಅಥವಾ ಸುಳ್ಳು ಹೀಗೆ ಒಟ್ಟಿಗೆ ಸೇರಿದ ಅಂತಹ ಅಗ್ರಗಣ್ಯ ಬ್ರಾಹ್ಮಣರು ಪಠಿಸುತ್ತಾರೆ. ರಾಜನ ಧ್ವನಿಯು ಕೃತಜ್ಞತೆಯಿಂದ ತುಂಬಿತ್ತು. ಅವರ ಪ್ರಶಂಸೆಯು ಅವರು ಅನುಭವಿಸಿದ ಅನುಗ್ರಹಕ್ಕೆ ಸಾಕ್ಷಿಯಾಗಿದೆ ಎಂದು ಒಪ್ಪಿಕೊಂಡನು. ಅವನು ಮಾತನಾಡುತ್ತಿರುವಾಗ ಯುಧಿಷ್ಠಿರನ ಕಣ್ಣುಗಳು ತನ್ನ ಪ್ರಜೆಗಳ ಮೇಲೆ ಮುಚ್ಚಿಕೊಂಡವು. ಅವನ ನೋಟವು ಸಭೆಯ ಮೂಲಕ ಚುಚ್ಚಿತು. ಅವರ ಮಾತುಗಳು ತೂಕವನ್ನು ಹೊಂದಿವೆ ಎಂದು ಅವನಿಗೆ ತಿಳಿದಿತ್ತು ಮತ್ತು ಅವರು ತಮ್ಮ ಸ್ಥಾನದ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಅವರು ಬಯಸಿದನು. ನಾವೆಲ್ಲರೂ ನಿಮ್ಮೊಂದಿಗೆ ಅನುಗ್ರಹದ ವಸ್ತುಗಳು, ಅವನು ಹೇಳಿದನು. ನೀವು ಅಂತಹ ಗುಣಲಕ್ಷಣಗಳನ್ನು ಹೊಂದಿದ್ದೀರಿ ಎಂದು ನೀವು ಮುಕ್ತವಾಗಿ ವಿವರಿಸುತ್ತೀರಿ. ಅವನ ಧ್ವನಿಯು ನಮ್ರತೆಯಿಂದ ತುಂಬಿತ್ತು. ಆದರೂ ಅವನು ತನ್ನದೇ ಆದ ಕಾರಣಕ್ಕಾಗಿ ಹೊಗಳಿಕೆಯನ್ನು ಬಯಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಯುಧಿಷ್ಠಿರನ ಆಲೋಚನೆಗಳು ಅವನ ತಂದೆ ರಾಜ ಧೃತರಾಷ್ಟ್ರನ ಕಡೆಗೆ ತಿರುಗಿದವು. ಅವನು ಹಳೆಯ ರಾಜನ ಬಗ್ಗೆ ಗೌರವದಿಂದ ಮಾತನಾಡುತ್ತಾ ಅವನನ್ನು ದೇವರು ಎಂದು ಕರೆದನು ಮತ್ತು ಅವನಿಗೆ ವಿಧೇಯತೆಯ ಮಹತ್ವವನ್ನು ಒತ್ತಿ ಹೇಳಿದನು. ರಾಜನ ಮಾತುಗಳು ಆಳವಾದ ಕರ್ತವ್ಯ ಪ್ರಜ್ಞೆಯಿಂದ ಕೂಡಿದ್ದವು, ಏಕೆಂದರೆ ಅವನು ತನ್ನ ತಂದೆಯೊಬ್ಬನಿಗಾಗಿ ಮಾತ್ರ ಬದುಕಿದ್ದನೆಂದು ಒಪ್ಪಿಕೊಂಡನು. ನನ್ನ ಎಲ್ಲಾ ಸಂಬಂಧಿಕರನ್ನು ಕೊಂದು ದುಃಖದಿಂದ ಭಾರವಾದ ಅವನ ಧ್ವನಿಯಲ್ಲಿ ನಾನು ಅವನಿಗಾಗಿ ಬದುಕುತ್ತೇನೆ ಎಂದು ಹೇಳಿದನು. ಆ ಕ್ಷಣದಲ್ಲಿ ಯುಧಿಷ್ಠಿರನ ದೊಡ್ಡ ಕರ್ತವ್ಯವೆಂದರೆ ಅವನ ತಂದೆಯ ಸೇವೆ ಮಾಡುವುದು ಎಂಬುದು ಸ್ಪಷ್ಟವಾಯಿತು. ಸಭೆಯು ಚದುರಿದಂತೆ ರಾಜ ಯುಧಿಷ್ಠಿರನು ತನ್ನ ಸಹೋದರ ಭೀಮಸೇನನ ಕಡೆಗೆ ತಿರುಗಿ ಅವನಿಗೆ ಹೊಸ ಪಾತ್ರವನ್ನು ವಹಿಸಿದನು. ರಾಜನು ವಿದುರನನ್ನು ತನ್ನ ಮುಖ್ಯ ಸಲಹೆಗಾರನಾಗಿ ನೇಮಿಸಿದನು. ರಾಜ್ಯದ ವಿಷಯಗಳಲ್ಲಿ ಭೀಮಸೇನನಿಗೆ ಸಹಾಯ ಮಾಡುವ ಕಾರ್ಯವನ್ನು ಅವನಿಗೆ ವಹಿಸಿದನು. ಒಟ್ಟಾಗಿ ಅವರು ಆಡಳಿತದ 6 ಪಟ್ಟು ಅವಶ್ಯಕತೆಗಳನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದವು. ಅವರ ಆರೈಕೆಯಲ್ಲಿ ರಾಜ್ಯವು ಅಭಿವೃದ್ಧಿ ಹೊಂದುವುದನ್ನು ಖಾತ್ರಿಪಡಿಸಿಕೊಳ್ಳುತ್ತಿದ್ದರು. ಮಧ್ಯೆ ಇತರ ವಿಶ್ವಾಸಾರ್ಹ ಸಲಹೆಗಾರರನ್ನು ವಿವಿಧ ಕರ್ತವ್ಯಗಳಿಗೆ ನಿಯೋಜಿಸಲಾಯಿತು. ಸಂಜಯ್ ಅವರನ್ನು ಸಾಮಾನ್ಯ ನಿರ್ದೇಶಕ ಮತ್ತು ಹಣಕಾಸು ಮೇಲ್ವಿಚಾರಕರಾಗಿ ನೇಮಿಸಲಾಯಿತು. ಆದರೆ ನಕುಲನು ಸೈನ್ಯದ ರಿಜಿಸ್ಟ್ರಾರ್, ಆಹಾರ ಮತ್ತು ವೇತನದ ಉಸ್ತುವಾರಿಯನ್ನು ವಹಿಸಿಕೊಂಡನು. ಶತ್ರು ಶಕ್ತಿಗಳನ್ನು ವಿರೋಧಿಸುವ ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯುವ ಕಾರ್ಯವನ್ನು ಫಲ್ಗುನನಿಗೆ ವಹಿಸಲಾಯಿತು ಮತ್ತು ಪ್ರಸಿದ್ಧ ಪುರೋಹಿತನಾದ ದೌಮ್ಯನು ಬ್ರಾಹ್ಮಣರಿಗೆ ಹಾಜರಾಗುವ ಮತ್ತು ಪವಿತ್ರ ವಿಧಿಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದ್ದನು. ರಾಜನು ನೇಮಕಾತಿಗಳನ್ನು ಮುಂದುವರಿಸುತ್ತಿದ್ದಂತೆ ಅವನು ಪ್ರತಿಯೊಂದು ಪಾತ್ರವನ್ನು ಎಚ್ಚರಿಕೆಯಿಂದ ಪರಿಗಣಿಸಿದ್ದಾನೆ ಮತ್ತು ಅವರ ಕಾರ್ಯಗಳಿಗೆ ಅಗತ್ಯವಾದ ಕೌಶಲ್ಯ ಮತ್ತು ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದಾನೆ ಎಂಬುದು ಸ್ಪಷ್ಟವಾಯಿತು. ಸಹದೇವನಿಗೆ ನಿರ್ದಿಷ್ಟವಾಗಿ ವಿಶೇಷ ಕರ್ತವ್ಯವನ್ನು ವಹಿಸಲಾಯಿತು. ಎಲ್ಲ ಸಮಯದಲ್ಲೂ ಯುಧಿಷ್ಠಿರನ ಪಕ್ಕದಲ್ಲಿ ಉಳಿಯುವುದು ರಾಜನು ತನ್ನ ಸಹೋದರನನ್ನು ಹಾನಿಯಿಂದ ರಕ್ಷಿಸಬೇಕೆಂದು ನಂಬಿದ್ದನು. ಆದ್ದರಿಂದ ಅವನು ಅವನನ್ನು ತನ್ನ ನಿರಂತರ ಸಂಗಾತಿಯಾಗಿ ನೇಮಿಸಿದನು. ಈ ನೇಮಕಾತಿಗಳೊಂದಿಗೆ ರಾಜ ಯುಧಿಷ್ಠಿರನು ವಿದುರ ಮತ್ತು ಉದಾತ್ತ ಯುಯುತ್ಸುವಿನ ಕಡೆಗೆ ತಿರುಗಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ತಂದೆಯ ಆಶಯಗಳಿಗೆ ಆದ್ಯತೆ ನೀಡುವಂತೆ ಅವರಿಗೆ ಸೂಚಿಸಿದನು. ರಾಜ ಯುಧಿಷ್ಠಿರನು ಉದ್ದೇಶಪೂರ್ವಕವಾಗಿ ತನ್ನ ದಿನವನ್ನು ಪ್ರಾರಂಭಿಸಿದಾಗ ಹಸ್ತಿನಾಪುರದ ಮೇಲೆ ಸೂರ್ಯನ ಉದಯವಾಗದೆ ನಗರದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀರುತ್ತಿತ್ತು. ಯುದ್ಧದಲ್ಲಿ ಮಡಿದವರ ನೆನಪುಗಳನ್ನು ಗೌರವಿಸಲು ಮತ್ತು ಅವರ ಆತ್ಮವು ಮುಂದಿನ ಜಗತ್ತಿನಲ್ಲಿ ಶಾಂತಿಯನ್ನು ಕಂಡುಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಅವನು ದೃಢನಿಶ್ಚಯವನ್ನು ಹೊಂದಿದ್ದನು. ಬುದ್ಧಿವಂತ ಪ್ರಶಿಯಾದ
ವೈಶಂಪಾಯನನು ಶ್ರಾದ್ದ ವಿಧಿಗಳನ್ನು ನೆರವೇರಿಸಲಿರುವ ಪವಿತ್ರ ಮೈದಾನಕ್ಕೆ ಹೋಗುವಾಗ ರಾಜನ ಪಕ್ಕದಲ್ಲಿ ನಿಂತನು. ಧೂಪದ್ರವ್ಯದ ಸುವಾಸನೆಯಿಂದ ಗಾಳಿಯು ದಟ್ಟವಾಗಿತ್ತು ಮತ್ತು ಮಂತ್ರಗಳ ಮೃದುವಾದ ಪಠಣವು ಗಾಳಿಯನ್ನು ತುಂಬಿತ್ತು. ಯುದ್ಧದಲ್ಲಿ ತನ್ನ ಪಕ್ಕದಲ್ಲಿದ್ದವರಿಗೆ ದುಃಖದಿಂದ ಅವನ ಹೃದಯ ಭಾರವಾಗಿತ್ತು. ಆಚರಣೆಗಳು ಪ್ರಾರಂಭವಾದಾಗ ರಾಜನ ಆಲೋಚನೆಗಳು ಅವರ ಪರವಾಗಿ ಧೈರ್ಯದಿಂದ ಹೋರಾಡಿದ ತನ್ನ ಸಂಬಂಧಿಕರಾದ ದ್ರೋಣ ಮತ್ತು ಕರ್ಣರ ಕಡೆಗೆ ತಿರುಗಿದವು. ಒಬ್ಬರ ಪೂರ್ವಜರು ಮತ್ತು ಪ್ರೀತಿ ಪಾತ್ರರನ್ನು ಗೌರವಿಸುವ ಮಹತ್ವವನ್ನು ಯಾವಾಗಲೂ ಅವನಿಗೆ ಕಲಿಸಿದ ತನ್ನ ತಾಯಿ ಗಾಂಧಾರಿಯ ಮಾತುಗಳನ್ನು ಅವನು ನೆನಪಿಸಿಕೊಂಡನು. ರಾಜನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಅವರ ಆತ್ಮಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಅವರನ್ನು ಪುನರ್ಜನ್ಮದ ಚಕ್ರದಿಂದ ಮುಕ್ತಗೊಳಿಸಲು ಪ್ರಯತ್ನಿಸಿದವು. ಏತಮಧ್ಯೆ ಅರಮನೆಯಲ್ಲಿ ರಾಜ ಧೃತರಾಷ್ಟ್ರನು ತನ್ನದೇ ಆದ ಭವ್ಯವಾದ ಕಾರ್ಯಕ್ಕಾಗಿ ತಯಾರಿ ನಡೆಸುತ್ತಿದ್ದನು. ಅವನು ಬ್ರಾಹ್ಮಣರಿಗೆ ಅಪಾರ ಪ್ರಮಾಣದ ಸಂಪತ್ತು, ಕತ್ತೆಕಿರುಬ ಮತ್ತು ಅಮೂಲ್ಯ ರತ್ನಗಳನ್ನು ದಾನದ ಕಾರ್ಯವಾಗಿ ಮಾತ್ರವಲ್ಲದೆ ಮುಂದಿನ ಜಗತ್ತಿನಲ್ಲಿ ತನ್ನ ಪುತ್ರರಿಗೆ ಉತ್ತಮ ಜೀವನವನ್ನು ಒದಗಿಸುವ ಸಾಧನವಾಗಿಯೂ ನೀಡಲು ನಿರ್ಧರಿಸಿದ್ದನು. ಅವನ ಹೆಂಡತಿ ಗಾಂಧಾರಿ ಅವನ ಪಕ್ಕದಲ್ಲಿ ನಿಂತಳು. ಈ ಉದಾತ್ತ ಕಾರ್ಯವನ್ನು ಮಾಡುತ್ತಿರುವಾಗ ಅವಳ ಕಣ್ಣುಗಳು ಹೆಮ್ಮೆಯಿಂದ ಹೊಳೆಯುತ್ತಿದ್ದವು. ದಿನಗಳು ಉರುಳಿದಂತೆ ಯುಧಿಷ್ಠಿರನು ತನ್ನೊಂದಿಗೆ ಮಡಿದವರ ನೆನಪುಗಳನ್ನು ಗೌರವಿಸುವುದನ್ನು ಮುಂದುವರೆಸಿದನು. ಅವನು ದ್ರೌಪದಿಯೊಂದಿಗೆ ದೃಷ್ಟದ್ಯುಮ್ನ ಮತ್ತು ಅಭಿಮನ್ಯುವಿನ ಕುಟುಂಬಗಳಿಗೆ ಸರಣಿ ಭೇಟಿಗಳನ್ನು ನೀಡಿ ಅವರ ದುಃಖದ ಸಮಯದಲ್ಲಿ ಅವರಿಗೆ ಸಂಪತ್ತು ಮತ್ತು ಸಾಂತ್ವನವನ್ನು ನೀಡಿದನು. ರಾಜನ ಔದಾರ್ಯಕ್ಕೆ ಯಾವುದೇ ಮಿತಿಯಿರಲಿಲ್ಲ, ಏಕೆಂದರೆ ಅವನು ತನ್ನ ಪರವಾಗಿ ಹೋರಾಡಿದ ಹಿಡಿಮನ ಮಗನಾದ ರಾಕ್ಷಸ ಘಟೋತ್ಕಚನನ್ನು ಸಹ ನೆನಪಿಸಿಕೊಂಡನು. ಈ ವೈಯಕ್ತಿಕ ಭಕ್ತಿಯ ಕಾರ್ಯಗಳ ಜೊತೆಗೆ ಯುಧಿಷ್ಠಿರನು ಯುದ್ಧದಿಂದ ಬಾಧಿತರಾದ ಎಲ್ಲರ ಕಲ್ಯಾಣವನ್ನು ಒದಗಿಸುವ ಸಂಸ್ಥೆಗಳನ್ನೂ ಸಹ ಸ್ಥಾಪಿಸಿದನು. ಆತ ಆಹಾರ ಮತ್ತು ನೀರನ್ನು ಉಚಿತವಾಗಿ ವಿತರಿಸಬಹುದಾದ ಮನೆಗಳನ್ನು ಸ್ಥಾಪಿಸಿದನು ಮತ್ತು ಸಂಬಂಧಿಕರು ಅಥವಾ ಸ್ನೇಹಿತರನ್ನು ಬಿಟ್ಟು ಹೋಗದೆ ಪ್ರಾಣ ಕಳೆದುಕೊಂಡವರ ಗೌರವಾರ್ಥವಾಗಿ ಕೊಳೆಗಳನ್ನು ಉತ್ತನನ ಮಾಡಿದನು. ರಾಜನ ಕಾರ್ಯಗಳು ದೇಶದಾದ್ಯಂತ ತಿಳಿಯುತ್ತಿದ್ದಂತೆ ಅವನ ಜನರು ಅವನನ್ನು ಹೊಸ ಬೆಳಕಿನಲ್ಲಿ ನೋಡಲು ಪ್ರಾರಂಭಿಸಿದರು. ಅವನು ಕೇವಲ ವಿಜಯಶಾಲಿ ಯೋಧನಲ್ಲ, ಆದರೆ ಅವರ ಯೋಗಕ್ಷೇಮದ ಬಗ್ಗೆ ಆಳವಾದ ಕಾಳಜಿ ವಹಿಸಿದ ಸಹಾನುಭೂತಿಯುಳ್ಳ ನಾಯಕನೆಂದು ಅವರು ಅರಿತುಕೊಂಡರು. ರಾಜನ ಪ್ರಜೆಗಳು ಅವನ ರಕ್ಷಣೆಯಲ್ಲಿ ಅಭಿವೃದ್ಧಿ ಹೊಂದಿದರು ಮತ್ತು ಬುದ್ಧಿವಂತ ಮತ್ತು ನ್ಯಾಯಯುತ ಆಡಳಿತಗಾರನಾಗಿ ಅವನ ಖ್ಯಾತಿಯು ದೂರದವರೆಗೆ ಹರಡಿತು. ವರ್ಷಗಳು ಕಳೆದವು ಮತ್ತು ಯುಧಿಷ್ಠಿರನು ದಯೆ ಮತ್ತು ಸಹಾನುಭೂತಿಯಿಂದ ಆಳುವುದನ್ನು ಮುಂದುವರೆಸಿದನು. ಧೃತರಾಷ್ಟ್ರ ಸೇರಿದಂತೆ ತನಗೆ ಪ್ರೀತಿ ಪಾತ್ರರಾಗಿದ್ದ ಎಲ್ಲರಿಗೂ ಆತ ಗೌರವವನ್ನು ತೋರಿಸಿದನು. ರಾಜ್ಯದ ನ್ಯಾಯಯುತ ಆಡಳಿತಗಾರನಾಗಿ ರಾಜ ಯುಧಿಷ್ಠಿರನು ತನ್ನ ಜನರ ಮುಂದೆ ನಿಂತನು. ಅವನ ಕೈಗಳು ಕೃತಜ್ಞತೆಯಿಂದ ಒಗ್ಗೂಡಿದವು. ಸ್ಥಾಪನೆಯ ಸಮಾರಂಭವು ಮುಕ್ತಾಯಗೊಂಡಿತು ಮತ್ತು ಈಗ ಅವನಿಗೆ ಎಲ್ಲವನ್ನೂ ಸಾಧ್ಯವಾಗಿಸಿದ ಭಗವಾನ್ ಕೃಷ್ಣನಿಗೆ ತನ್ನ ಆಳವಾದ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಮಯವಾಗಿತ್ತು. ತನ್ನ ಧ್ವನಿಯಲ್ಲಿ ಗೌರವದಿಂದ ಅವನು ಕೆಳಗಿಳಿದು ದೈವಿಕ ವ್ಯಕ್ತಿಯನ್ನು, ಕೃಷ್ಣ, ನೀನು ಒಬ್ಬನೇ ವ್ಯಕ್ತಿ, ಎಲ್ಲಾ ಆರಾಧಕರ ಆಶ್ರಯ, ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ಅದರೊಳಗೆ ವಾಸಿಸುವ ಆತ್ಮ ಎಂದು ಸಂಬೋಧಿಸಿದನು. ಯುಧಿಷ್ಠಿರನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು, ಇಂದ್ರಿಯಗಳಿಗೆ ಸಾಂತ್ವನ ಮತ್ತು ಶಾಂತವಾಗುತ್ತಿದ್ದವು. ಅವನು ಕೃಷ್ಣನ ಅನೇಕ ಹೆಸರುಗಳ ಬಗ್ಗೆ ಮಾತನಾಡುತ್ತಿದ್ದನು. ವಿಷ್ಣು, ಜಿಷ್ಣು, ಹರಿ, ವೈಕುಂಠ, ಪ್ರತಿಯೊಂದು ಅವನ ಮಿತಿಯಿಲ್ಲದ ಶಕ್ತಿ ಮತ್ತು ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದೆ. ರಾಜನು ಕೃಷ್ಣನ ವಿವಿಧ ಗರ್ಭಗಳಲ್ಲಿ ಜನಿಸಿದ ಪ್ರಾಚೀನ ಕಥೆಗಳನ್ನು ನೆನಪಿಸಿಕೊಂಡನು. ಅದರಲ್ಲಿ ಆತ 7 ರೂಪಗಳನ್ನು ತೆಗೆದುಕೊಂಡ ಅದಿತಿಯ ಕಥೆಯೂ ಸೇರಿತ್ತು. ಯುಧಿಷ್ಠಿರನು 3 ಯುಗಗಳ ಬಗ್ಗೆ ಮಾತನಾಡಿದನು. ಇದು ಜ್ಞಾನೋದಯದ ಕಡೆಗೆ ಮಾನವಕುಲದ ಪ್ರಯಾಣವನ್ನು ಗುರುತಿಸಿದ ಪವಿತ್ರ
ಅವಧಿಯಾಗಿದೆ. ಅವನು ಮಾತನಾಡುವುದನ್ನು ಮುಂದುವರೆಸಿದಾಗ ಅವನ ಮಾತುಗಳು ಹೊಗಳಿಕೆಯ ಲಿಟಾನಿಯಾಗಿ ಕೃಷ್ಣನ ವೈಭವಕ್ಕೆ ಒಂದು ಸ್ತೋತ್ರವಾಗಿ ಮಾರ್ಪಟ್ಟವು. ಅವನು ಅವನನ್ನು ಅವರ ಇಂದ್ರಿಯಗಳ ಒಡೆಯನೆಂದು ಕರೆದನು. ಯಜ್ಞಗಳಲ್ಲಿ ಪೂಜಿಸುವ ಮಹಾನ್ ದೇವರು ಮತ್ತು ಶತ್ರು ಸೈನ್ಯಗಳ ಗ್ರೈಂದ ರಾಜನು ಕೃಷ್ಣನ ಅನೇಕ ರೂಪಗಳನ್ನು ಅಂಗೀಕರಿಸಿದನು. 3 ಕಣ್ಣಿನ ಶಂಭು, ದೊಡ್ಡ ಹಂದಿ, ಬೆಂಕಿ, ಸೂರ್ಯ ಮತ್ತು ಗರುಡ ಪ್ರತಿಯೊಂದು ಅವನ ಮಿತಿಯಿಲ್ಲದ ಶಕ್ತಿಯ ಅಭಿವ್ಯಕ್ತಿಯಾಗಿದೆ. ಯುದ್ಧದಲ್ಲಿ ಕೃಷ್ಣನ ಪರಾಕ್ರಮದ ಬಗ್ಗೆ ಮಾತನಾಡುವಾಗ ಯುಧಿಷ್ಠಿರನ ಧ್ವನಿಯು ಭಾವೋದ್ರೇಕದಿಂದ ನಡುಗಿತು. ವೈರಿಗಳು ಮರೆಯಾಗಲು ಮತ್ತು ವ್ಯರ್ಥವಾಗಲು ಕಾರಣವಾದ ಅವನ ಎದುರಿಸಲಾರದ ಶಕ್ತಿ. ಅವನು ಅವನನ್ನು ಶುದ್ಧ ರಕ್ತದ ಬ್ರಹ್ಮ ಎಂದು ಕರೆದನು. ಮಿಶ್ರಣದಿಂದ ಹುಟ್ಟಿದವರು ಮತ್ತು ಎತ್ತರದ ಮೇಲೆ ನಡೆದ ಮಹಾನ್ ಚಕ್ರವರ್ತಿ. ಪರ್ವತಗಳ ನಡುವೆ ಒಂದು ಪರ್ವತ. ರಾಜನ ಮಾತುಗಳು ಕೃಷ್ಣನ ಚಿತ್ರವನ್ನು ವಿಶಾಲವಾದ ಮತ್ತು ಅಂತ್ಯವಿಲ್ಲದ ಸಾಗರದಂತೆ ಚಿತ್ರಿಸಿದವು. 3 ಕೂಗುಗಳು ಮತ್ತು 3 ವಾಸಸ್ಥಾನಗಳನ್ನು ಹೊಂದಿದ್ದ ಯುಧಿಷ್ಠಿರನು ತನ್ನ ಸ್ತೋತ್ರವನ್ನು ಮುಕ್ತಾಯಗೊಳಿಸಿದಾಗ ಸಭೆಯು ಮೌನವಾಯಿತು. ಅವನ ಮಾತುಗಳ ಸೌಂದರ್ಯದಿಂದ ಮಂತ್ರಮುಗ್ಧರಾದರು. ಅವುಗಳ ನಡುವೆ ಕುಳಿತಿದ್ದ ಭಗವಾನ್ ಕೃಷ್ಣನು ಅನುಮೋದನೆಯಿಂದ ಮುಗುಳ್ನಕ್ಕನು. ಅವನ ಕಮಲದ ಕಣ್ಣುಗಳು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದವು. ಇದು ಅವರ ಹೃದಯಗಳನ್ನು ತುಂಬಿದ್ದ ಭಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಸೌಮ್ಯವಾದ ತಲೆಯೊಂದಿಗೆ ಅವನು ಯುಧಿಷ್ಠಿರನ ಸ್ತುತಿಯನ್ನು ಅಂಗೀಕರಿಸಿದನು ಮತ್ತು ಪ್ರೋತ್ಸಾಹದ ಮಾತುಗಳಿಂದ ಪ್ರತಿಕ್ರಿಯಿಸಲು ಪ್ರಾರಂಭಿಸಿದನು. ಗಾಳಿಯನ್ನು ಪಾಂಡುವಿನ ಹಿರಿಯ ಮಗನನ್ನು ಸಂತೋಷಪಡಿಸಿದ ಸಿಹಿ ರಾಗಗಳಿಂದ ತುಂಬಿದನು. ಕೃಷ್ಣನು ಮಾತನಾಡುತ್ತಿದ್ದಂತೆ ಸಭೆಯು ಸಂತೋಷದ ಪಿಸುಗುಟ್ಟಿನಲ್ಲಿ ಸ್ಫೋಟಿಸಿತು. ಅವನ ಧ್ವನಿಯು ಅವರ ಆತ್ಮಗಳನ್ನು ಶಾಂತಗೊಳಿಸಿದ ಸಂಗೀತದಂತಿತ್ತು. ರಾಜನು ಪ್ರತಿ ಪದದಲ್ಲೂ ಕುಡಿಯುತ್ತಾ ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ತನ್ನ ನ್ಯಾಯಯುತ ಸಿಂಹಾಸನಕ್ಕೆ ಹಿಂತಿರುಗಿದ ದೈವಿಕ ದೇವರಿಗೆ ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿತ್ತು. ಈ ಕ್ಷಣದಲ್ಲಿ ತನ್ನ ಜನರನ್ನು ಮತ್ತು ಭಗವಾನ್ ಕೃಷ್ಣನ ಪರೋಪಕಾರಿ ಉಪಸ್ಥಿತಿಯಿಂದ ಸುತ್ತುವರಿದ ಯುಧಿಷ್ಠಿರನು ತಾನು ನೀತಿಯತ್ತ ಸಾಗುತ್ತಿರುವ ತನ್ನ ಪ್ರಯಾಣದಲ್ಲಿ ಒಬ್ಬಂಟಿಯಾಗಿಲ್ಲ ಎಂದು ತಿಳಿದುಕೊಂಡು ಆಳವಾದ ಶಾಂತಿಯ ಭಾವವನ್ನು ಅನುಭವಿಸಿದನು. ಹಸ್ತಿನಾಪುರ ರಾಜ್ಯದ ಮೇಲೆ ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ರಾಜ ಯುಧಿಷ್ಠಿರನು ತನ್ನ ಸಹೋದರರ ಮುಂದೆ ನಿಂತನು. ಅವನ ಕಣ್ಣುಗಳು ದುಃಖ ಮತ್ತು ಸಮಾಧಾನದ ಮಿಶ್ರಣದಿಂದ ತುಂಬಿದವು. ನನ್ನ ಪ್ರಿಯ ಸಹೋದರರೇ, ಭಾವೋದ್ರೇಕದಿಂದ ನಡುಗುತ್ತಿರುವ ಅವನ ಧ್ವನಿಯಲ್ಲಿ, ಯುದ್ಧವು ಮುಗಿದಿದೆ ಮತ್ತು ನಾವು ವಿಜಯಶಾಲಿಯಾಗಿ ಹೊರಹೊಮ್ಮಿದ್ದೇವೆ. ಆದರೆ ಯಾವ ಬೆಲೆಗೆ ನಿಮ್ಮ ದೇಹಗಳು ಯುದ್ಧದ ಗುರುತುಗಳನ್ನು ಹೊತ್ತಿವೆ ಮತ್ತು ನಿಮ್ಮ ಹೃದಯಗಳು ದುಃಖ ಮತ್ತು ಕೋಪದಿಂದ ಭಾರವಾಗಿವೆ. ಭೀಮ, ಅರ್ಜುನ ಮತ್ತು ಅವಳಿ ಮಕ್ಕಳಾದ ನಕುಲ ಮತ್ತು ಸಹದೇವ ಅವನ ಮುಂದೆ ನಿಂತರು. ಅವರ ಮುಖಗಳು ಆಯಾಸ ಮತ್ತು ದುಃಖದಿಂದ ಕೂಡಿದವು. ಯುಧಿಷ್ಠಿರನ ಮಾತುಗಳು ಅವರ ದಣಿದ ಆತ್ಮಗಳಿಗೆ ಮುಲಾಮು ಇದ್ದವು ಮತ್ತು ಅವರು ಕಾಡಿನಲ್ಲಿ ತಮ್ಮ ಕಷ್ಟಗಳ ಬಗ್ಗೆ ಮಾತನಾಡುವಾಗ ಸಾಮಾನ್ಯ ಜನರಂತೆ ಬದುಕಲು ಒತ್ತಾಯಿಸಿದಾಗ ಅವರು ಶ್ರದ್ಧೆಯಿಂದ ಆಲಿಸಿದರು. ಆದರೆ ಈಗ ಸಂತೋಷದಿಂದ ತುಂಬಿದ ಅವರ ಧ್ವನಿಯಲ್ಲಿ, ನಾವು ನಮ್ಮ ವಿಜಯವನ್ನು ಆಚರಿಸೋಣ, ವಿಶ್ರಾಂತಿ ಪಡೆಯೋಣ ಮತ್ತು ನಮ್ಮ ಶಕ್ತಿಯನ್ನು ಮರಳಿ ಪಡೆಯೋಣ. ತದನಂತರ ಬೆಳಿಗ್ಗೆ ಮತ್ತೆ ಭೇಟಿಯಾಗೋಣ ಎಂದು ಹೇಳಿದರು. ಯುಧಿಷ್ಠಿರನು ಮಾತನಾಡುವುದನ್ನು ಮುಗಿಸಿದಾಗ ಸಹೋದರರು ಒಮ್ಮತದಿಂದ ತಲೆಯಾಡಿಸಿದರು. ಅವರ ಮುಖಗಳು ಭರವಸೆಯ ಹೊಳಪಿನಿಂದ ಹೊಳೆಯುತ್ತಿದ್ದವು. ಭೀಮ ಎಂದೆಂದಿಗೂ ಉಗ್ರ ಯೋಧಕಠೋರವಾಗಿ ನಕ್ಕನು. ಅವನ ಕಣ್ಣುಗಳು ಇನ್ನೂ ಯುದ್ಧದ ಬೆಂಕಿಯಿಂದ ಉರಿಯುತ್ತಿದ್ದವು. ಅರ್ಜುನನ ಅಭಿವ್ಯಕ್ತಿ ಹೆಚ್ಚು ಶಾಂತವಾಗಿತ್ತು, ಆದರೆ ಅವನ ಕಣ್ಣುಗಳು ಆಳವಾದ ದುಃಖದಿಂದ ಹೊಳೆಯುತ್ತಿದ್ದವು. ಅವಳಿ ಮಕ್ಕಳಾದ ನಕುಲ ಮತ್ತು ಸಹದೇವರು ಒಬ್ಬರನ್ನೊಬ್ಬರು ನೋಡಿದರು. ಅವರ ಮುಖಗಳು ಮಸುಕಾದವು ಮತ್ತು ಚಿತ್ರಿಸಿದವು. ಏತನ್ಮಧ್ಯೆ ದುರ್ಯೋಧನನ ಅರಮನೆಯಲ್ಲಿ ವೃಕೋದರ ಭೀಮನು ಪ್ರಬಲವಾದ ಚಂಡಮಾರುತದಂತೆ
ಪ್ರವೇಶಿಸಿದನು. ಅವನ ಉಪಸ್ಥಿತಿಯು ಅವನ ಗಮನವನ್ನು ಸೆಳೆಯಿತು. ಧೃತರಾಷ್ಟ್ರನ ಅನುಮೋದನೆಯೊಂದಿಗೆ ಅದನ್ನು ಅವನಿಗೆ ವಹಿಸಿದ್ದ ಯುಧಿಷ್ಠಿರನು ಅವನಿಗೆ ಭವ್ಯವಾದ ಅರಮನೆಯನ್ನು ನೀಡಿದರು. ಅರಮನೆಯು ರತ್ನಗಳು ಮತ್ತು ಅಮೂಲ್ಯ ಕಲ್ಲುಗಳಿಂದ ಅಲಂಕರಿಸಲ್ಪಟ್ಟ ವಾಸ್ತುಶಿಲ್ಪದ ಅದ್ಭುತವಾಗಿತ್ತು. ಅದರ ಸಭಾಂಗಣಗಳು ಸೇವಕರು ಮತ್ತು ಪರಿಚಾರಕರಿಂದ ತುಂಬಿದ್ದವು. ಅರ್ಜುನನಿಗೂ ಒಂದು ಭವ್ಯವಾದ ಅರಮನೆಯನ್ನು ನೀಡಲಾಯಿತು. ಅದು ದುರ್ಯೋಧನನ ಭವ್ಯತೆಗೆ ಪ್ರತಿಸ್ಪರ್ಧಿಯಾಗಿತ್ತು. ಇದು ತನ್ನ ಸೌಂದರ್ಯ ಮತ್ತು ಸಂಪತ್ತಿಗೆ ಹೆಸರುವಾಸಿಯಾಗಿದ್ದ ದುಶಾಸನದ ಅರಮನೆಯಾಗಿತ್ತು. ಆದಾಗ್ಯೂ ಕುಬೇರನ ಸ್ವಂತ ಮಹಲುಗಿಂತಲೂ ದುರ್ಮಾರ್ಷಣನ ಅರಮನೆಯು ಇನ್ನೂ ಹೆಚ್ಚು ಸೊಗಸಾದದ್ದೆಂದು ಹೇಳಲಾಗುತ್ತಿತ್ತು. ಯುಧಿಷ್ಠಿರನು ಅದನ್ನು ಅರಣ್ಯದಲ್ಲಿನ ತನ್ನ ಅನುಭವಗಳಿಂದ ದುರ್ಬಲಗೊಂಡಿದ್ದ ನಕುಲನಿಗೆ ನೀಡಿದನು. ಸದಾ ಸಂತೋಷವನ್ನು ಬಯಸುವ ಸಹದೇವನಿಗೆ ದುರ್ಮುಖನ ಅರಮನೆಯನ್ನು ನೀಡಲಾಯಿತು. ಇದು ಸೌಂದರ್ಯ ಮತ್ತು ಐಷಾರಾಮಿಗಳ ಅದ್ಭುತವಾಗಿತ್ತು. ಅರಮನೆಯು ಹಾಸಿಗೆಗಳು ಮತ್ತು ಸುಂದರವಾದ ಮಹಿಳೆಯರಿಂದ ತುಂಬಿತ್ತು. ಅವರ ಕಣ್ಣುಗಳು ಕಮಲದ ದಳಗಳಂತೆ ಇದ್ದವು ಎಂದು ಹೇಳಲಾಗುತ್ತದೆ. ಸಹದೇವನು ಈ ಉಡುಗೊರೆಯನ್ನು ಸ್ವೀಕರಿಸಿದಾಗ ಅತಿಯಾಗಿ ಸಂತೋಷಪಟ್ಟನು. ತನ್ನದಾಗಿ ಕಾಯುತ್ತಿದ್ದ ಸಂತೋಷಗಳನ್ನು ಕಲ್ಪಿಸಿಕೊಳ್ಳುವಾಗ ಅವನ ಹೃದಯವು ಸಂತೋಷದಿಂದ ತುಂಬಿತ್ತು. ರಾತ್ರಿ ಬೀಳುತ್ತಿದ್ದಂತೆ ರಾಜಕುಮಾರರು ವೈನ್ ಮತ್ತು ಪಾನೀಯಗಳನ್ನು ತಿನ್ನುತ್ತಿದ್ದರು. ಅವರ ಹೃದಯಗಳು ಸಂತೋಷ ಮತ್ತು ಸಮಾಧಾನದಿಂದ ತುಂಬಿದ್ದವು. ಅವರು ಸಂತೋಷದಿಂದ ರಾತ್ರಿ ಕಳೆದರು ಮತ್ತು ಬೆಳಿಗ್ಗೆ ಅವರು ರಾಜ ಯುಧಿಷ್ಠಿರನ ಮುಂದೆ ತಮ್ಮನ್ನು ತಾವು ಪ್ರಸ್ತುತಪಡಿಸಿದರು. ಅವರ ಮುಖಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ರಾಜನು ಅವರನ್ನು ನೋಡಿ ಮುಗುಳ್ನಕ್ಕನು. ಅಷ್ಟರಲ್ಲಾಗಲೇ ಹಸ್ತಿನಾಪುರದ ಮೇಲೆ ಸೂರ್ಯನು ಉದಯಿಸಿದ್ದನು. ಆಗ ರಾಜ ಜನಮೇಜಯನೊಬ್ಬ ಬುದ್ಧಿವಂತ ಮತ್ತು ವಿದ್ಯಾವಂತ ಬ್ರಾಹ್ಮಣನಾದ ವೈಶಂಪಾಯನನನ್ನು ಕರೆದನು. ಯುಧಿಷ್ಠಿರನು ತನ್ನ ರಾಜ್ಯಕ್ಕೆ ವಿಜಯಶಾಲಿಯಾಗಿ ಮರಳಿದ ನಂತರ ನಡೆದ ಘಟನೆಗಳನ್ನು ವಿವರಿಸಲು ಅವನು ವೈಶಂಪಾಯನನನ್ನು ಕೇಳಿದಾಗ ರಾಜನ ಕುತೂಹಲವು ಅವನ ಮೇಲೆ ಹೆಚ್ಚಾಯಿತು. ವೈಶಂಪಾಯನನು ತನ್ನ ಕಥೆಯನ್ನು ಹೀಗೆ ಪ್ರಾರಂಭಿಸಿದನು. ಕೇಳು, ಓ ರಾಜ ಜನಮೇಜಯನೇ, ವಾಸುದೇವನು ಮುನ್ನಡೆಸಿದ ಪಾಂಡವರು ತಮ್ಮ ವೈಭವದ ವಿಜಯದ ನಂತರ ಏನು ಮಾಡಿದರು ಎಂಬುದನ್ನು ನಾನು ವಿವರವಾಗಿ ವಿವರಿಸುತ್ತಿದ್ದೇನೆ. ರಾಜನು ತನ್ನ ಪ್ರಸಿದ್ಧ ಸೋದರ ಸಂಬಂಧಿ ಕಥೆಯನ್ನು ಕೇಳಲು ಉತ್ಸುಕನಾಗಿ ಮುಂದೆ ವಾಲಿದನು. ವೈಶಂಪಾಯನನು ಮುಂದುವರಿಸಿದನು. ಯುಧಿಷ್ಠಿರನು ತನ್ನ ರಾಜ್ಯವನ್ನು ಮರಳಿ ಪಡೆದ ತಕ್ಷಣ ಅವನು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ 4 ವರ್ಗಗಳಲ್ಲಿ ಪ್ರತಿಯೊಬ್ಬರನ್ನು ತಮ್ಮ ಕರ್ತವ್ಯಗಳಿಗೆ ನೇಮಿಸಿದನು. ಹೆಮ್ಮೆ ಮತ್ತು ಜವಾಬ್ದಾರಿಯೊಂದಿಗೆ ಯುಧಿಷ್ಠಿರನು ಸ್ನಾತಕ ವರ್ಗದ 1000 ಉನ್ನತ ಆತ್ಮದ ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ವಿತರಿಸಿದನು. ಪ್ರತಿಯೊಬ್ಬರೂ ಅವರ ಆಧ್ಯಾತ್ಮಿಕ ಶುದ್ಧತೆಯ ಸಂಕೇತವಾದ ನಿಷ್ಕವನ್ನು ಪಡೆದರು. ನಂತರ ರಾಜನು ತನ್ನ ನಿಷ್ಠಾವಂತ ಸೇವಕರತ್ತ ಗಮನ ಹರಿಸಿದನು. ಪ್ರತಿಯೊಬ್ಬರಿಗೂ ತನ್ನ ಸಂಪತ್ತು ಮತ್ತು ಸಂಪತ್ತಿನ ಒಂದು ಭಾಗವನ್ನು ನೀಡಿದನು. ಆದರೆ ಯುಧಿಷ್ಠಿರನ ಔದಾರ್ಯದ ಬಗ್ಗೆ ಗಮನಾರ್ಹವಾದ ಸಂಗತಿಯೆಂದರೆ ಅವನು ಅನರ್ಹ ವ್ಯಕ್ತಿಗಳ ಮತ್ತು ಅಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನು ಹೊಂದಿದ್ದವ ಇಚ್ಛೆಗಳನ್ನು ಸಹ ಪೂರೈಸಿದನು. ವೈಶಂಪಾಯನನು ಮಾತನಾಡುತ್ತಿದ್ದಂತೆ ರಾಜ ಜನಮೇಜಯನ ಮನಸ್ಸಿನಲ್ಲಿ ಆ ದೃಶ್ಯವು ತೆರೆದುಕೊಂಡಿತು. ಅವನು ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನು ತನ್ನ ಪುರೋಹಿತನಾದ ದೌಮ್ಯನಿಗೆ ಉಡುಗೊರೆಗಳನ್ನು ನೀಡುತ್ತಿರುವುದನ್ನು ನೋಡಿದನು. ಸಾವಿರಾರು ನಾಣ್ಯಗಳು, ಸಂಪತ್ತು, ಚಿನ್ನ, ಬೆಳ್ಳಿ ಮತ್ತು ಉತ್ತಮವಾದ ನಿಲುವಂಗಿಗಳು. ಯುಧಿಷ್ಠಿರನು ತನ್ನ ಗುರುವಾದ ಕೃಪೆಯನ್ನು ಅತ್ಯಂತ ಗೌರವ ಮತ್ತು ಗೌರವದಿಂದ ನೋಡುತ್ತಿದ್ದಾನೆಂದು ಕೇಳಿ ರಾಜನ ಹೃದಯವು ಹೆಮ್ಮೆಯಿಂದ ಉಬ್ಬಿಕೊಂಡಿತು. ವಿದುರನಿಗೂ ಉದಾರ ರಾಜನು ಆಹಾರ, ಪಾನೀಯ, ನಿಲುವಂಗಿ, ಹಾಸಿಗೆ ಮತ್ತು ಆಸನಗಳ ಉಡುಗೊರೆಗಳನ್ನು ನೀಡಿದನು. ಆದರೆ ಯುಧಿಷ್ಠಿರನ ದಯೆ ಅಲ್ಲಿಗೆ ನಿಲ್ಲಲಿಲ್ಲ. ಅವನು ತನ್ನ ರಾಜ್ಯಕ್ಕೆ ಶಾಂತಿಯನ್ನು ಪುನಃಸ್ಥಾಪಿಸಿದನು
ಮತ್ತು ತನ್ನ ಬಳಿಗೆ ಬಂದ ಎಲ್ಲರಿಗೂ ವಿರೋಧ ಅಭಿಪ್ರಾಯಗಳನ್ನು ಹೊಂದಿದ್ದವರಿಗೂ ತನ್ನ ಆತಿಥ್ಯವನ್ನು ನೀಡಿದನು. ಹಿಂದಿನ ರಾಜ ಮತ್ತು ರಾಣಿಯಾಗಿದ್ದ ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನೂ ಸಹ ಯುಧಿಷ್ಠಿರನು ಸರಿಯಾದ ಗೌರವ